ನಾವಿಬ್ರು ಸೇರಿ ರಿಕ್ವೆಸ್ಟ್ ಮಾಡ್ತೀವಿ. ನನಗೊಂದು 1000 ಜನ ಬೇಕು ತೀರ್ಥಹಳ್ಳಿ. ಕರೆಕ್ಟ್ ಅಲ್ವಾ? 1000 ಜನ. ಅವ್ರು ಹೇಳ್ದಂಗೆ ಏನಂದ್ರೆ, ನೀವು ಎಲ್ಲ ಕೆಲಸಗಳು ಬಿಟ್ಟು ಬರೋದು ಬೇಕಾಗಿಲ್ಲ, ದಿನಕ್ಕೆ ಒಂದು 2 ಅವರ್ 3 ಅವರ್ ಸ್ವಯಂ ಸೇವೆ ಮಾಡೋವಂಥವ್ರು ಒಂದು 1000 ಜನ ಬೇಕು ಬೂತ್ ಮಟ್ಟದಲ್ಲಿ. ನಾನು ಇವತ್ತು ಡಿಸೈಡ್ ಮಾಡಬೇಕು ಅಂತಾನೆ ಅನ್ಕೊಂಡ್ ಬಂದಿರೋದು. ನಿಮ್ಮಿಂದನೇ ಡಿಸಿಷನ್ ಬಂದ್ಬಿಡ್ಲು. ಖಂಡಿತ ಸ್ಪರ್ಧೆ ಮಾಡ್ತೀನಿ. ನೀವು ಸೋಷಿಯಲ್ ಮೀಡಿಯಾ ಆರಂಭ ಮಾಡಿದಾಗ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಜನಕ್ಕೆ ಒಳ್ಳೆ ಇದಾಗ್ತಾ ಇತ್ತು. ಬಟ್ ಈಗ ನೀವೇನಾದ್ರೂ #ಪ್ರಜಾಕೀಯ ಅಂತ ಹಾಕಿದ್ರೆ ನಿಮಗೆ ಹೆಚ್ಚು ಪೋಸ್ಟ್ ಸಿಗಲ್ಲ, ಅಥವಾ ಹೆಚ್ಚಿನ ಬರಹಗಳು ಏನೂ ಸಿಗಲ್ಲ. ನಾನು ಹೇಳ್ತಿರೋದು ಆ ಬರಹಗಳು ಸಿಗಂಗಾಗಬೇಕು, ಅಥವಾ ಹೆಚ್ಚು ಪೋಸ್ಟ್ಗಳು ಸಿಗಂಗಾಗಬೇಕು. ಈ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ ಹಂಗೆ ವರ್ಕ್ ಆಗುತ್ತೆ. ಹೆಚ್ಚೆಚ್ಚು ಪೋಸ್ಟ್ಗಳು ಹಾಕ್ತಿದ್ದಂಗೆ ಅದು ಪದೇ ಪದೇ ಜನರಿಗೆ ಶೋ ಆಗ್ತಾನೆ ಇರುತ್ತೆ. ನೀವು ನಿಮ್ಮ ಆಲೋಚನೆ ಈಗ ನನ್ನ ಪ್ರಕಾರ ಒಂದು 2-3% ಜನರಿಗೆ ತಲುಪಿರ್ಬೋದು ನಿಮ್ಮ ಆಲೋಚನೆ. ಈಗಲೂ ನೀವು ಹೋಗಿ ಕೇಳಿ, ಅಥವಾ ಇದರಲ್ಲಿ ಕಮೆಂಟ್ಸ್ ಅಲ್ಲಿ ನೋಡಿ. ಈಗ ಕಮೆಂಟ್ಸ್ ಅಲ್ಲಿ ಹೆಂಗ್ ಹಾಕಿರ್ತಾರೆ ಅಂದ್ರೆ, ಇವ್ರು ಏನೋ ಹೇಳ್ತಾರ್ರಿ, ಇದನ್ನ ಇದು ಮಾಡಲ್ರಿ. ಅಲ್ಲ, ನಾನು ಹೇಳ್ತಿರೋದು ಆ ಥಾಟ್ಸ್ ಕೇಳಿ. ನಾನು ಇಲ್ಲೇ ಹೇಳ್ತೀನಿ, ತಲುಪಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ಅದನ್ನ ನಾನು ಕೇಳ್ತಾ ಇರೋದು. ತಲುಪಲಿಲ್ಲ ಅಂತ ನೀವು ಹೇಳ್ತಿದ್ದೀರಾ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ. ನಾನು ಹೇಳ್ತೇನೆ, ನನ್ನ ಪ್ರಾಮಾಣಿಕ ಅಭಿಪ್ರಾಯ ಹೇಳ್ತಾ ಇರೋದು. ನೀವು ಆರಂಭದಲ್ಲಿ ಬಂದಾಗ ಅಲ್ಲಲ್ಲ, ನಾನು ಪ್ರಾಮಾಣಿಕ ಹೇಳಿ ನಾನು ನಿಮ್ಮ ವಿಚಾರಕ್ಕೆ ಬರ್ತೀನಿ. ನಾವು ಆರಂಭದಲ್ಲಿ ನಾವೇನು ಅನ್ಕೊಂಡಿದ್ವಿ ಅಂದ್ರೆ, ನೀವು ಸಿನಿಮಾದಿಂದ ಆಚೆಗೆ ಬಂದು, ಸಿನಿಮಾನೆಲ್ಲ ಬಿಟ್ಟು ಆಚೆಗೆ ಬಂದು ಪೂರ್ಣ ಪ್ರಮಾಣದಲ್ಲಿ ಇದನ್ನ ನೀವು ತೊಡಗಿಸ್ಕೋತೀರಿ. ನಿಮ್ಮ ಆಶಯ ಇರುವಂತ ಒಂದಷ್ಟು ಜನ ಅಂತೂ ನಿಮ್ಮ ಜೊತೆ ಬಂದೇ ಬರ್ತಾರೆ. ನಿಮ್ಮ ಆಲೋಚನೆ ತುಂಬಾ ಜನ ಇದ್ದಾರೆ. ನೀವೆಲ್ಲರೂ ಕೂಡ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರ್ತೀರಿ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಹಂಗಾಗ್ಲಿಲ್ಲ ಅನ್ಸ್ತು ನನಗೆ. ಯಾಕೋ ನೀವು ಯೂಟರ್ನ್ ಅಲ್ಲ. ಓಕೆ, ಇವಾಗ ಮತ್ತೆ ನೀವು ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿ ಅಂತ ಹೇಳಿ ಅದನ್ನ ನಿಮ್ಮನ್ನ ಇಲ್ಲೇ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಜೆಸ್ಟ್ ಮೀ. ಐ ಆಮ್ ಆಸ್ಕಿಂಗ್. ಐ ಆಮ್ ಓಪನ್ ಮೈಂಡೆಡ್. ಇವಾಗ ನೀವು ಮತ್ತೆ ಉಪೇಂದ್ರ ಅದೇ ಹಳೇದು ಮಾತಾಡ್ತೇನೆ ಅಂತ ಹೇಳ್ಬೇಡಿ. ನಾನು ಓಪನ್ ಆಗಿದ್ದೀನಿ. ಈಗ ಹೇಳಿ. ಈಗ ನನಗೆ ನಾನು ಏನಂದ್ರೆ, ನಿನ್ನೆ ರಾತ್ರಿ ಯೋಚನೆ ಮಾಡಿದೆ. ಒಂದು 3-4 ಕಮಿಟ್ಮೆಂಟ್ ಇದೆ ನನಗೆ. ಇವಾಗ ಒಂದು 3 ತೆಲುಗು ಫಿಲಮು, ಒಂದು 3 ಕನ್ನಡ ಸಿನಿಮಾ ಇದೆ. ನಾನು ಇವತ್ತು ಡಿಸೈಡ್ ಮಾಡಬೇಕು ಅಂತಾನೆ ಅನ್ಕೊಂಡ್ ಬಂದಿರೋದು. ನಿಮ್ಮಿಂದನೇ ಡಿಸಿಷನ್ ಬಂದ್ಬಿಡ್ಲು. ನಾನು ಇದನ್ನು ಬಿಟ್ಬಿಡ್ತೀನಿ. ಇವಾಗ ಬಿಟ್ಬಿಟ್ಟು ನಾನು ಕಂಪ್ಲೀಟ್ ಫ್ರೀ ಆಗ್ತೀನಿ. ಇವಾಗ ನಾನು ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಬಿಟ್ಬಿಡಿ, ನಾನು 2 ವರ್ಷ ನಾನು ಯಾವ ಪಿಕ್ಚರು ಮಾಡಲ್ಲ ಅಂತ. ಈಗ ನನ್ನ ಕೆಲಸ ಹೇಳಿ, ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಈಗ ನನ್ನ ಆಲೋಚನೆ ಹೇಳ್ತೀನಿ ಸರ್. ನಂದು ಅಂದ್ರೆ ನಂದೇ ಮೇಧಾವಿ ಅಂತ ನನ್ನ, ಈಗ ಫಾರ್ ಎಕ್ಸಾಂಪಲ್ ಸರ್, 224 ವಿಧಾನಸಭಾ ಕ್ಷೇತ್ರ ಇದೆ. ಈಗ ತಕ್ಷಣಕ್ಕೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಪೇಜ್ ಓಪನ್ ಆಗಬೇಕು. ಆ ಪೇಜಲ್ಲಿ ಆರಂಭದಲ್ಲಿ ಆ ತೀರ್ಥಹಳ್ಳಿ ಸಮಸ್ಯೆಗಳು, ಅದಕ್ಕೆ ಸಂಬಂಧಪಟ್ಟ ಯಾರನ್ನ ಒಬ್ಬರನ್ನು ತಲುಪಿ ಆ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಪೋಸ್ಟು ಅದು ಇದೆಲ್ಲ ಹೋಗ್ತಾ ಹೋಗುತ್ತೆ. ಪ್ರಜಾಕೀಯ ಥಾಟ್ಸ್ಗಳೆಲ್ಲವೂ ಕೂಡ ಶುರುವಾಗುತ್ತೆ. ಸ್ವಲ್ಪ ಆ ಪೇಜ್ ರೀಚ್ ಆಗ್ತಾ ಇದ್ದಂಗೆ ಉಪೇಂದ್ರ ಅವ್ರ ಮೂಲಕವೇ ಒಂದು ಕೇಳ್ಕೋಬೇಕು. ನೀವು ಲೈವ್ ಬಂದು, ಅಥವಾ ಇನ್ನೊಂದು 224 ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಲೈವ್ ಬರೋದೇನು ದೊಡ್ಡ ವಿಚಾರ ಅಲ್ಲ. ಲೈವ್ ಬಂದು ನನಗೊಂದು 10-15 ಜನ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋರು ಬೇಕು. ಈಗ ನಮ್ಮಿಂದ ಯಾವ ಸ್ಯಾಲ್ರಿ ನಿರೀಕ್ಷೆ ಮಾಡಬೇಡಿ, ನಮ್ಮಿಂದ ಯಾವ ಹಣ ನಿರೀಕ್ಷೆ ಮಾಡಬೇಡಿ. ನೀವು 5 ಗಂಟೆವರೆಗೆ ಕೆಲಸ ಮಾಡ್ತೀರಾ, ಕೆಲಸ ಮಾಡಿ. 5 ಗಂಟೆ ಮೇಲೆ ಇದ್ದಾಗ ಈ ದೇಶಕ್ಕೋಸ್ಕರ ಏನಾದ್ರು ಮಾಡಿ, ಅಥವಾ ಏನೋ ಒಂದು ಬದಲಾವಣೆ ಪ್ರಯತ್ನ ಪಡಿ. 5 ಗಂಟೆ ಆದ್ಮೇಲೆ ಮನೆಗೆ ರೀಚ್ ಆಗಿ. ಇಷ್ಟೇ. ನೀವು ನಮ್ಮ ಮನೆಗೆ ಬರ್ತಾರೆ. ಈಗ ನಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದಾರೆ. ನನಗೇನೋ ನಿಮ್ಮ ಆಲೋಚನೆ ಅಂತ ನಮ್ಗೆ ಅಪ್ಪ ಅಮ್ಮಗೆ ಅರ್ಥ ಆಗ್ತದೆ. ಅಪ್ಪ ಅಮ್ಮಗೆ ಹೇಳ್ಬೇಕೀಗ, ನೋಡಪ್ಪ, ಇಲ್ಲಿವರೆಗೆ ಯಾವ ನಾಯಕ ಅಂತ ಬರ್ತಿದ್ದ, ನಿಮ್ಗೆ ದುಡ್ಡಿನ ಆಸೆ ಅದು ಇದು ತೋರಿಸ್ತಾ ಇದ್ದ, ಅದಲ್ಲ. ನೀವು ಹೋದಾಗ ಒಬ್ರು ರೀಚ್ ಆಗೋರು ಸಿಗ್ತಾರೆ. ನೀವು ಹೋದಾಗ ಒಬ್ರು ನೀವು ಏನೇ ಕೆಲಸ ಹೇಳಿದ್ರೆ ಮಾಡ್ಕೊಡೋರು ಸಿಗ್ತಾರೆ. ಅಂತರನ್ನು ತರುವಂತ ಪ್ರಯತ್ನ ಉಪೇಂದ್ರ ಮಾಡ್ತಾ ಇದ್ದಾರೆ. ಅವ್ರು ಓಟ್ ಹಾಕ್ತಾರೋ, ಓಟ ಕನ್ವರ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮ ಥಾಟ್ ನನ್ನ ತಂದೆ, ನಮ್ಮ ಅಮ್ಮಂಗೆ ತಲುಪಬೇಕು. ಈಗ ನಾನು ಮಾಡ್ತೀನಿ ಖಂಡಿತ. ಈಗ ಒಂದು ಫೇಸ್ಬುಕ್ ಲೈವ್ ಮಾಡಿ, ತೀರ್ಥಹಳ್ಳಿ ಅವ್ರಿಗೆ ಮಾತ್ರ ಇದು ನಾನು ಮಾತಾಡ್ತಾ ಇದ್ದೀನಿ. ತೀರ್ಥಹಳ್ಳಿ ನನಗೊಂದು 15 ಜನ ಈ ತರ ಬೇಕು ಅಂತ ಹೇಳ್ಬೇಕು. ಬರೀ ತೀರ್ಥಹಳ್ಳಿ ಯಾವ್ದು ಒಂದು ಪರ್ಟಿಕ್ಯುಲರ್ ವಿಲೇಜ್ ಹೇಳ್ತಾರೆ ನಾನು. ಅಂದ್ರೆ ತೀರ್ಥಹಳ್ಳಿ ಅಂದಾಗ ಒಂದಷ್ಟು ಬೂತ್ಗಳನ್ನೆಲ್ಲ ಫಸ್ಟ್ ಲಿಸ್ಟ್ ಮಾಡ್ಕೊಂಡು, ಇಂತಿಂತ ಬೂತಿಂದ ಇಂತಿಷ್ಟು ಜನ ಬೇಕು ನನಗೆ. ಅಂದ್ರೆ ಪ್ರತಿ ಬೂತಿಂದ ಕನಿಷ್ಠ 5 ಜನ ಬೇಕು ನನಗೆ. 5 ಜನ ನಿಮ್ಮಿಂದ ನಾನು ಬೇರೆ ನಿರೀಕ್ಷೆ ಮಾಡಲ್ಲ. ಅಂದ್ರೆ ನಮ್ಮಿಂದ ನೀವು ನಿರೀಕ್ಷೆ ಮಾಡಬೇಡಿ. ನಿಮ್ಗೇನೋ ಬದಲಾವಣೆ ಬಯಸ್ತಾ ಇದ್ರೆ, ಸಮಾಜಕ್ಕೆ ಏನೋ ಮಾಡ್ಬೇಕು ಅನ್ನೋ ತುಡಿತಾ ಇದ್ರೆ, ನನ್ನ ಜೊತೆಗೆ ಜಾಯ್ನ್ ಆಗಿ, ನನ್ನ ಜೊತೆಗೆ ಬನ್ನಿ. ಸೋಷಿಯಲ್ ಮೀಡಿಯಾ ಮೂಲಕ ನಾನು ಹೆಂಗೋ ತಲುಪ್ತಾ ಇರ್ತೀನಿ. ನಿಮ್ಮ ಕೈಯಿಂದ ಪ್ರತಿ ಮನೆಗೆ ತಲುಪುವ ಪ್ರಯತ್ನ ಆಗುತ್ತೆ ಅಂದ್ರೆ ಓಕೆ, ಯಾಕಾಗಲ್ಲ ಸರ್? ಓಕೆ, ಖಂಡಿತ. ನೋಡಿ, ನಿಮ್ದೇ ಒಂದು 15 ಲಕ್ಷ ಜನ ಇದಾರೆ ಇಲ್ಲಿ. ಅಂದ್ರೆ 25 ಲಕ್ಷ ಜನ ಇದ್ದಾರೆ ನಿಮ್ ಸಬ್ಸ್ಕ್ರೈಬರ್ಸ್. 50 ಲಕ್ಷ ಜನ ಎಲ್ಲ ಸೇರಿ ನಮ್ಗೊಂದು 25 ಲಕ್ಷ ಜನಕ್ಕೆ ನಾವು ಇದನ್ನ ಕನ್ವೆ ಮಾಡ್ತಾ ಇದೀವಿ. ಈ ಮೂಲಕನೇ ನಾನು ಕೇಳ್ಕೊಂತೀನಿ, ಪ್ರತಿ ಬೂತ್ ಇಂದ, ಪ್ರತಿ ಒಂದು ಇದರಿಂದ, ವಾರ್ಡ್ ಇಂದ, ಬೆಂಗಳೂರಿಂದ ದಯವಿಟ್ಟು 10 ಜನ ರೆಡಿಯಾಗಿ. ನಾನು ಈ ಮೂಲಕನೇ ಕೇಳ್ಕೊಂತ ಇದ್ದೀನಿ. ಓಕೆನಾ? ಕರೆಕ್ಟ್ ತಾನೆ? ಕರೆಕ್ಟ್. 10 ಜನ ರೆಡಿಯಾಗಿ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಹೇಳಿ ನೀವು ಹೇಳಿದ್ರಲ್ಲ, ಏನ್ ಹೇಳ್ಬೇಕು ಅವ್ರಿಗೆ? ನಾನು ಹೇಳ್ತೇನೆ, ಮನೆಗೆ ತಲುಪಿಸ್ಬೇಕು. ನಿಮ್ಮ ಆಲೋಚನೆ ದಯವಿಟ್ಟು ನಾನು ಉಪೇಂದ್ರ ನಿಮ್ ತರನೇ ಕೇಳ್ಕೊಂತೀನಿ. ಬಾಂಧವರೇ, ನಾನು ಉಪೇಂದ್ರ ಈ ತರ ನನಗೆ ಪ್ರತಿ ಒಂದು ಒಂದು ವಾರ್ಡ್ ಇಂದನೋ, ಒಂದೊಂದು ಬೂತ್ ಇಂದ ನನಗೊಂದು 5 ಜನ ಸಾಕು. ನನಗೆ 5 ಜನ ಬಂದು, ಈ ಏನಿಲ್ಲ ಪ್ರಜಾಕೀಯ ಅಂದ್ರೆ ಏನಿಲ್ಲ, ಈ ಒಂದು ಹೊಸದು ಇಲ್ಲಿ ದುಡ್ಡು ಕೊಡೋದಾಗ್ಲಿ, ಇನ್ನೊಂದಾಗ್ಲಿ, ಪ್ರಚಾರ ಆಗ್ಲಿ ಇರಲ್ಲ. ನೀವು ಈ ವಿಚಾರಗಳನ್ನ, ಒಂದು ಆ್ಯಪ್ ಇದೆ, ಈ ವಿಚಾರಗಳನ್ನ ನೀವು ಒಂದು ಎಷ್ಟು ಸಾಧ್ಯವೋ ಅಷ್ಟು ಮನೆಗಳಿಗೆ ತಲುಪಿಸಿ. ಓಕೆ, ಕೇಳಿದ್ದೀನಿ. ನಂದು ಇನ್ನೊಂದೇನಪ್ಪ ಅಂದ್ರೆ, ಓಕೆ, ಮುಂದಿನ ವಿಧಾನಸಭಾ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಬೇಕು. ಖಂಡಿತ ಸ್ಪರ್ಧೆ ಮಾಡ್ತೀನಿ. ಓಕೆ, ಸ್ಪರ್ಧೆ ಮಾಡ್ತೀನಿ. ಇವಾಗ ಸ್ಪರ್ಧೆ ಮಾಡಿ ಗೆದ್ದು
ನೀವು ಏನು ಮಾಡ್ತೀರಿ ಅನ್ನೋ ತೋರಿಸ್ಬೇಕು ಜನಕ್ಕೆ. ಗೆದ್ದ ನಂತರ ನೀವು ಏನು ಮಾಡಬಲ್ಲಿರಿ ಅಲ್ಲ, ಅದು ಕೇಳಿ ಏನ್ ಮಾಡ್ತೀರಾ ಅಂತಾನು ಕೇಳಿ. ಯಾಕಂದ್ರೆ ನಾನು ಮತ್ತೆ ಕ್ವಶನ್ ಇಡಬೇಡಿ ಅಲ್ಲಿ. ಅಲ್ಲ, ನಾ ಅದನ್ನೇ ಕೇಳಿ, ಅದಕ್ಕೆ ನೀವು ಗೆದ್ದು ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಏನ್ ಮಾಡ್ಬೇಕು ಅಂತ ಹೇಳಿ ದಯವಿಟ್ಟು. ಅಲ್ಲ, ನಾನು ಹೇಳ್ತಾರೆ ಸರ್, ಈಗ ಬೇಸಿಕ್ ಅಲ್ಲಲ್ಲ, ನಾನು ಸಿಂಪಲ್ ಆಗಿ ಕೇಳ್ತೀನಿ. ದಯವಿಟ್ಟು ಯಾಕೆ ಗೊತ್ತಾ, ನಾನು ನಿಮ್ಮನ್ನು ದಯವಿಟ್ಟು ಇದು ಮಾಡ್ತೀನಿ ಅನ್ಕೊಂಬೇಡಿ. ಜಸ್ಟ್ ಐ ವಾಂಟ್ ಟು ಡಿಸ್ಕಸ್, ಐ ವಾಂಟ್ ಟು ನೋ ಆಕ್ಚುಲಿ ಏನ್ ನಿಮ್ಮ ಮೈಂಡಲ್ಲಿ ಇದೆ ಅಂತ ತಿಳ್ಕೊಬೇಕು. ಇವಾಗ ಎಲ್ಲ ಪ್ರಜಾಕೀಯ ಉಪೇಂದ್ರ ಅವ್ರು ಬರ್ತಿಲ್ಲ ಅಂತ ಹೇಳ್ತಿರಲ್ಲ, ನನಗೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ದಯವಿಟ್ಟು ಬೇರೆ ತರ ಅನ್ಕೊಂಬೇಡಿ, ಕೇಳಿ ಏನ್ ಬಯಸ್ತಿದ್ದೀರಾ ನನ್ನಿಂದ ಅಂತ ಕೇಳಿ. ನಾನು ಹೇಳಿ ಆಮೇಲೆ ನಿಮ್ಮ ಇದು ಬರ್ತೀನಿ. ತುಂಬಾ ಜನ ಸಿಲ್ಲಿ ಅಥವಾ ಅವ್ರ ಆಲೋಚನೆಗಳು ಏನಿದೋ ಏನ್ ಬೇಕಾದ್ರೆ ಅನ್ಕೊಂಡು ನಾನು ಹೇಳ್ತಾರೆ ಸರ್. ಈಗ ನಾನು ನೀವು ಶಾಸಕನಾಗಿ ಆಯ್ಕೆ ಆದ್ರಿ, ಶಾಸಕನಾಗಿ ಆಯ್ಕೆ ಆದ್ರೆ ಅಂದ್ರೆ ಆ ಶಾಸಕನು ಕೊಂಬು ಗಿಂಬು ಎಲ್ಲ ಬದಿಗಿಟ್ಟು ಪ್ರತಿದಿನ ತೀರ್ಥಹಳ್ಳಿ ಹತ್ರ ನನ್ನೊಂದು ಕಚೇರಿ ಇದೆ, ಸಣ್ಣದಾದ ಕಚೇರಿ, ಅದ್ದೂರಿತನ ಯಾವುದೂ ಇಲ್ಲ, ಸಣ್ಣದಾದ ಕಚೇರಿ ಇದೆ. ಬೆಳಗ್ಗೆ ಮುಂಚೆ 8 ಗಂಟೆಗೆ ಬಂದು ಆ ಕಚೇರಿ ಕುತ್ಕೋತೀನಿ. ಬೆಳಗ್ಗೆ ಮುಂಚೆ 8 ಗಂಟೆಗೆ ಬಂದು ಆ ಕಚೇರಿ ಕುತ್ಕೋತೀನಿ. ಒಂದು 8 ಗಂಟೆಗೆ ನನ್ನ ಕೆಲಸ ಶುರುವಾಗುತ್ತೆ. ಮಧ್ಯಾಹ್ನ ಇವಾಗ ನನಗೆ ಹೇಳ್ತಾ ಇದ್ದೀನಿ ನಿಮಗೆ, ಅಂದ್ರೆ ನೀವು ಮಾಡಬೇಕು ಅಂತ ನೀವು ಮಾಡಬೇಕು ನನಗೆ ಹಂಗೆ ಹೇಳಿ. ನನ್ನ ಆಲೋಚನೆ ಹೇಳ್ತೀರಿ. ಇಲ್ಲ ನಾನು ಬಂದು ನೀವು ಬೆಳಗ್ಗೆ ಮುಂಚೆ 8 ಗಂಟೆಗೆ ಬಂದು ಕುತ್ಕೋತೀರಿ. ಓಕೆ, ಆಫೀಸ್ ಅಂತ ಒಂದಿರುತ್ತೆ. ಅಲ್ಲ, ನನ್ನ ಗೆಲ್ಸಿದ್ರ ಮೇಲೆ ನಾನು ಆಫೀಸಲ್ಲಿ ಬಂದು ಕುತ್ಕೊಂತೀನಿ. ಅಲ್ಲಿ ಜನನ್ನ ನಾನು ಮಾತಾಡಿಸ್ಬೇಕು. ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ, ಅಟ್ಲೀಸ್ಟ್ ಇಲ್ಲಿವರೆಗೆ ಶಾಸಕರು ಜನರ ಕೈಗೆ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೆ ಜನರನ್ನು ಮಾತಾಡಿಸಬೇಕು, ಜನರ ಮನವಿನ ಸ್ವೀಕರಿಸಬೇಕು. ಸ್ವೀಕರಿಸಿ ಆದ್ಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡೋ ಪ್ರಯತ್ನ ಆಗುತ್ತೆ ಅದು ಮಾಡಬೇಕು. ನೀವು ತಹಶೀಲ್ದಾರ್ನ ಸಂಪರ್ಕಿಸ್ತಿರೋ, ಡಿಸಿ ಸಂಪರ್ಕ ಮಾಡ್ತಿರೋ, ಪ್ರತಿ ಗ್ರಾಮ ಪಂಚಾಯತಿ ವಿಎಗಳನ್ನ ಸಂಪರ್ಕ ಮಾಡ್ತಿರೋ, ಅಥವಾ ಯಾರು ಮಾಡ್ತಿರೋ ಅವನ್ನ ಸಂಪರ್ಕ ಮಾಡಿ ಜನರ ಸಮಸ್ಯೆನ ಸಾಲ್ವ್ ಮಾಡೋ ಪ್ರಯತ್ನ ಪಡ್ಬೇಕು. ಓಕೆ, ಖಂಡಿತ ಮಾಡ್ತೀನಿ. ನನ್ನ ಜೊತೆಲಿ ಯಾರು ನಿಂತ್ಕೊಂತಾರೋ ಅವ್ರಿಗೂ ಇದನ್ನೇ ಹೇಳ್ತೀನಿ. ಬೇಕಾದ್ರೆ ಏನೋ ನೀವು 9 to 6 ಅಥವಾ 9 to 7 ನೀವು ಆ ಕ್ಷೇತ್ರದಲ್ಲಿರ್ಬೇಕು. ಈಗ ಅದನ್ನು ಹೇಳ್ಬಿಡಿ. ಇವಾಗ ಯಾಕೆ ಗೊತ್ತಾ, ಯಾಕಂದ್ರೆ ಎಲ್ಲಿಂದನೋ ಬರ್ಬೇಕಾಗತ್ತೆ. ಅವರು ಒಂದು ಕ್ಷೇತ್ರದಲ್ಲಿ ಒಂದು ಆಫೀಸ್ ಇದೆ ಅನ್ಕೊಳ್ಳಿ, ಅವ್ರು ಎಲ್ಲಿಂದನೋ ಬರ್ಬೇಕಾಗತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಅನ್ಕೊಳ್ಳಿ. ಒಂದು ನೀವು MLA ಕ್ಷೇತ್ರ ಅಂತ ಎಷ್ಟು ಜನ ಇರ್ತಾರೆ, ಒಂದು 20 ಲಕ್ಷ ಜನ, 25 ಲಕ್ಷ ಜನ ಇರ್ತಾರೆ. 25 ಲಕ್ಷ ಜನ ಬಂದು ನೋಡಕ್ಕಾಗಲ್ಲ. ಸೊ ಅದಕ್ಕೆ ಬೆಟ್ರ್ ಶಿಫ್ಟ್ ಆಗೋದು ಬೆಟ್ರ್. ನಾನು ಇನ್ನೂ ಬೆಟರ್ ಆಗಿ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ನಾನು ಮೀಟ್ ಮಾಡ್ಬೇಕು ಜನನ್ನ. ಬರೀ ಒಂದು ಆಫೀಸಲ್ಲಿ ಕೂತ್ಕೊಂಡು ಲಕ್ಷಾಂತರ ಜನ ಮೀಟ್ ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ರೋಮ್ ಅರೌಂಡ್, ಎಲ್ಲಾ ಕಡೆ ಓಡಾಡಿ ಜನನ ಸಂಪರ್ಕದಲ್ಲಿ ಇಟ್ಕೊಂಡು ಏನ್ ಬೇಕು ಅಂತ ಕೇಳಿ ಮಾಡಬೇಕು. ಅಲ್ಲ, ಇದೊಂದು ಅದೇ ನೀವು ಹೇಳಿದಾಗ ಇಂಪ್ರೂವೈಸ್ ಮಾಡೋದಾದ್ರೆ, ಈಗ ತೀರ್ಥಹಳ್ಳಿ ಅಂತ ಬಂದ್ರೆ ತೀರ್ಥಹಳ್ಳಿ ಒಂದು ಕಚೇರಿ, ಮೇಗ್ರೋಳಿ ಒಂದು ಕಚೇರಿ, ಹೊಸನಗರ ಒಂದು ಕಚೇರಿ. ತೀರ್ಥಹಳ್ಳಿಲಿ ನಾನು ಸೋಮವಾರ ಇರ್ತೀನಿ, ಹೊಸನಗರದಲ್ಲಿ ಮಂಗಳವಾರ ಇರ್ತೀನಿ, ಇನ್ನೊಂದಿದ್ರಲ್ಲಿ ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ. ಫಸ್ಟ್ ಆಗ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ವಿತ್ ಪೀಪಲ್. ಹೌದು, ಜನರನ್ನ ತಲುಪ್ತೀರಿ. ತಲುಪಿ ಆದ ಬಳಿಕ ಈಗ ನೀವು ಕೆಲಸ ಆಗ್ಬೇಕಂದ್ರೆ ತಹಶೀಲ್ದಾರ್ ಬಳಿ ಕಳಿಸ್ಲೇಬೇಕು. ಏನೊಂದು ಆಗ್ಬೇಕು, ತಹಶೀಲ್ದಾರ್ ಬಳಿ ಕಳಿಸ್ಬೇಕು. ಆ ತಹಶೀಲ್ದಾರ್ ಆರಾಮಾಗಿ ಸಿಗೋ ರೀತಿಯಾದಂತ ವಾತಾವರಣನ ನೀವು ನಿರ್ಮಾಣ ಮಾಡ್ಲೇಬೇಕು. ಅದೇ ಯಾವ ತರ, ಒಂದು ಶಾಸಕರ ಕಂಟ್ರೋಲ್ ಅಲ್ಲಿ. ನೀವು ಅಧಿಕಾರಿಗಳನ್ನ ನಿಮ್ಮ ಕಂಟ್ರೋಲ್ ಅಂದ್ರೆ ಒಂದು ಮಾತು ಕೇಳೋ ಹಂತಕ್ಕೆ ಇಟ್ಕೊಳ್ಳೇಬೇಕು. ಆ ತಹಶೀಲ್ದಾರರು ಲಂಚ ಗಿಂಚ ಏನೂ ತಗೊಳ್ಳದೆ ಜನರ ಕೆಲಸ ಆಗೋ ರೀತಿಲಿ ಇರಬೇಕು. ಲಂಚ ತಗೊಂಡ್ರು ಅಂದ್ರೆ ಜನ ಮುಕ್ತವಾಗಿ ನಿಮ್ಮ ಹತ್ರ ಅದನ್ನ ಹಂಚ್ಕೊಳ್ಳೋ ರೀತಿಲಿ ಇರಬೇಕು. ಈ ತಹಶೀಲ್ದಾರ್ ಲಂಚ ಕೇಳಿದ್ರು ಅಂದ್ರೆ ಅವ್ರು ಆರಾಮಾಗಿ ಬಂದು ನಿಮ್ಮ ಹತ್ರ ಅದನ್ನ ಮುಕ್ತವಾಗಿ ಹಂಚ್ಕೊಳ್ಳೋಂಗೆ ಇರಬೇಕು. ಆಯ್ತಪ್ಪ, ಹಿಂಗ್ ಕೇಳಿದ್ರು ಏನ್ ಮಾಡು, ಈ ತರದ್ ಆಗ್ಬೇಕು ಅಂತ. ಫಸ್ಟ್ ಹೇಳ್ತಾ ಇರೋದು ನೀವು ಕೆಲಸ ಇದನ್ನ ಹೇಳಿದ್ರ ಮೇಲೆ ಮುಗಿದೋಯ್ತು. ನೀವೇನ್ ಹೇಳಿದ್ರಿ, ನನಗ್ ನೀವು ಕೆಲಸ ಕೊಟ್ರೆ ಎಲೆಕ್ಷನ್ ನಾನು ಗೆದ್ರೆ ಎಲ್ಲರನ್ನು ಕಾಂಟ್ಯಾಕ್ಟರ್ ಇರೋ ತರ ಒಂದು 25-30 ಕಚೇರಿಗಳು. ನನ್ನ ಕಚೇರಿನೂ ಬೇಡ, ಅದಕ್ಕೂ ಮತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ, ಅದು ಜನರ ದುಡ್ಡೆ ಬೇಡ. ಐ ಕ್ಯಾನ್ ಮೀಟ್ ಆಕ್ಚುಲಿ. ನಾನು ರಸ್ತೆಯಲ್ಲಿ ನಿಂತ್ಕೊಂಡು ಮೀಟ್ ಮಾಡ್ಬೋದು, ಅರಳಿಕಟ್ಟೆಯಲ್ಲಿ ಮೀಟ್ ಮಾಡ್ಬೋದು, ಇನ್ನೆಲ್ಲ ಓಡ್ಲಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲಿ ಜನ ಒಂದು 100 ಜನ 200 ಜನ ಸೇರೋ ಕಡೆ ನಾನು ಮೀಟ್ ಮಾಡ್ಬೋದು. ಓಕೆ, ಮೀಟ್ ಮಾಡ್ತೀನಿ, ಅವರ ಇದನ್ನ ತಗೊಂತೀನಿ, ನಾನು ಏನೇನು ಅವ್ರ ಬೇಡಿಕೆಗಳು ತಗೊಂತೀನಿ, ಹೋಗ್ತೀನಿ. ನಾನು ಸರ್ಕಾರದಲ್ಲಿ ಅದ್ರಲ್ಲಿ ಯಾರ್ಯಾರು ಏನೋ ಸಂಬಂಧಪಟ್ಟ ಇಲಾಖೆ ಇದೆಯೋ ಅಲ್ಲಿ ಹೋಗಿ ಇಟ್ಬಿಟ್ಟು ಈ ಕೆಲಸ ಆಯ್ತಾ ಇದು ಅಂತ ಅಲ್ವಾ, ಇದನ್ನ ಮಾಡಿಸ್ಬೇಕು ಅಲ್ವಾ. ಇದೇ ಇರೋದು, ಸಿಸ್ಟಮ್ಮೇ ಇರೋದು ಇದು. ಏನ್ ಹೇಳಿ, ಇವಾಗ ಡಿಜಿಟಲೈಸ್ ಆಗಿರ್ಬೋದು ಇದು. ನಾನು ಡಿಜಿಟಲೈಸ್ ಆಗಿ ಹೇಳ್ತಾ ಇದ್ದೀನಿ ಇದನ್ನೇ. ಟು ಕಾಂಟ್ಯಾಕ್ಟ್ ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಬಂದು ನೋಡೋಕೆ ಒಂದು 5 ವರ್ಷ ಬೇಕು ಎಲ್ಲರನ್ನು ಮೀಟ್ ಮಾಡೋದಕ್ಕೇನೆ. ಸೊ ದೇರ್ ಇಸ್ ಎ ಸ್ಟ್ರಕ್ಚರ್ ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ. ಯು ಕ್ಯಾನ್ ಕನೆಕ್ಟ್, ಯು ಕ್ಯಾನ್ ಇಂಟ್ರಾಕ್ಟ್, ಯು ಕ್ಯಾನ್ ವಿಡಿಯೋ ಕಾಲ್. ನಾನು ಇಲ್ಲೇ ಕೂತ್ಕೊಂಡು ವಿಡಿಯೋ ಕಾಲ್ ಅವಾಗಾರ ಮಾಡ್ಬೋದು, ಅವಾಗೇನು ಬೋಟು ಗೀಟು ಆ ಥರ ಇರಲ್ಲ. ಈಗ ನಾನು ತೀರ್ಥಹಳ್ಳಿ ಜನರಿಗೆ ನೀವೆಲ್ಲ ಬನ್ನಿ, ನಾನು ಸಿಗ್ತೀನಿ, ಮನೇಲೆ ಕೂತ್ಕೊಂಡು ಬನ್ನಿ. ನೀವು ಅಲ್ಲಿಂದ ಯಾವುದೋ ಕಚೇರಿಗೆ ಬರೋದು ಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡು ನನ್ನ ಹತ್ರ ಮಾತಾಡಿ. ನಾನು ಲೈವ್ ಬರ್ತೀನಿ ಅಥವಾ ಝೂಮ್ ಮೀಟಿಂಗ್ ಬರ್ತೀನಿ. ಝೂಮ್ ಕಾಲಲ್ಲಿ ನೀವು ಮಾತಾಡಿ, ಏನೇನು ಬೇಕೋ ಸಮಸ್ಯೆಗಳಲ್ಲಿ ನಾನು ತೊಗೊಂಡೋಗಿ ಅದನ್ನು ಕೊಡ್ತೀನಿ ಅಂತ ಮಾಡ್ಬೋದು. ಅಲ್ಲ, ಇನ್ನೂ ಬೆಟರ್ ಆಗಿ, ಇನ್ನೂ ಈಸಿಯಾಗಿ. ಕರೆಕ್ಟ್ ಅಲ್ವಾ? ಓಕೆ, ಇದು ಮಾಡ್ತೀನಿ. ನೆಕ್ಸ್ಟ್ ಇದನ್ನ ತೊಗೊಂಡೋಗಿ ನಾನು ಇಡ್ತೀನಿ, ಅವ್ರ ಸಮಸ್ಯೆಗಳು ಹೇಳ್ತೀನಿ, ಆ ಸಮಸ್ಯೆಗಳು ಪರಿಹಾರ ಆಯ್ತಾ ಅಂತ ಹೇಳ್ತೀನಿ, ಎಷ್ಟು ದುಡ್ಡು ಬಂದಿದೆ ಅಂತ ಹೇಳ್ತೀನಿ. ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕು, ಇಷ್ಟ ಅಲ್ವಾ? ಇದು ಕೊಟ್ರೆ ನೀವು ಸಪೋರ್ಟ್ ಮಾಡ್ತೀರಾ? ಹೌದು, ಖಂಡಿತ. ಅಷ್ಟೇನಾ ನಿಮ್ದು ಬೇಡಿಕೆ? ಇದನ್ನ ಮೀರಿ ಏನು ಬಯಸಕ್ಕಾಗತ್ತೆ ಸರ್? ಈಗ ನೀವೇನು, ನನಗೆ ಒಳ್ಳೆ ರಸ್ತೆ ಬೇಕು, ನನಗೆ ಒಳ್ಳೆ ನನ್ನ ಸರ್ಕಾರಿ ಶಾಲೆ ನೀವೇನು ಅದ್ಭುತ ಮಾಡದೇ ಇದ್ರು ಕೂಡ ಬೇಸಿಕ್ ಕಟ್ಟಡ ಚೆನ್ನಾಗಿದ್ರೆ ಸಾಕು, ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಆರಾಮಾಗಿ ಸಿಕ್ಕರೆ ಸಾಕು, ನಮ್ಮ ಮನೆ ಮುಂದೆ ಕಸ. ಇವಾಗ ಇಷ್ಟು ಹೇಳಿದ್ರೆ ನನಗೆ ಜನ ಓಟ್ ಹಾಕ್ತಾರೆ.
ನನ್ನ ಜೊತೆಲಿರೋ ಓಟ್ ಹಾಕ್ತಾರೆ. ಅದು ತಲುಪಿಸ್ಬೇಕು ಜನಕ್ಕೆ, ಇದು ನಿಮ್ಮ ಥಾಟ್ಸ್ನ. ಅಲ್ಲ ಓಕೆ, ಇದನ್ನ ತಲುಪಿಸೋದು ಹೆಂಗೆ ಅಂತಾನು ಕೇಳ್ತಾ ಅದೇ ಇದ್ದೀನಿ. ಬೂತ್ ಮಟ್ಟದಲ್ಲಿ ನಿಮ್ಗೆ ಕಾರ್ಯಕರ್ತರು ಪಡೆಯಬೇಕು. ಅಲ್ಲ, ಈ ಕಾರ್ಯಕರ್ತರು ಪಡೆ ಅದು ಹೆಂಗೆ ಅಂತ ಹೇಳ್ಬಿಡಿ ನನಗೂ. ಅಟ್ಲೀಸ್ಟ್ ನೀವು ಕೊಡಿಸ್ತೀರಾ ಒಂದು, ನೀವು ಸಣ್ಣ ಜವಾಬ್ದಾರಿ ತಗೊಂಡು ನೀವು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೊಡಿಸ್ತೀನಿ, ನನ್ನ ಜವಾಬ್ದಾರಿ ಅದು. ಎಷ್ಟು ಜನ ಕೊಡಿಸ್ತೀರಾ? ನಿಮ್ ಪ್ರತಿ ಬೂತಲ್ಲಿ ಒಂದು 5 ಜನನೋ 6 ಜನರು. ಎಷ್ಟು ಜನ ಟೋಟಲ್? ಅವಾಗ ಅದೇ ಒಂದು ಬೂತ್ ಅಂತ ತಗೊಂಡ್ರೆ ನಿಮ್ಗೆ ಅದು 1,000 500 ಜನ ಆಗ್ತಾರೆ. 1000 ಜನ ಹುಡುಗರು ಕೊಡಿಸ್ತೀರಾ? ಹೌದು. ಓಕೆ, ಯಾವತ್ ಮತ್ತೆ ಕೂತ್ಕೊಳ್ಳೋಣ ಇದೇ ಇಂಟರ್ವ್ಯೂಗೆ? ಮತ್ತೆ ಕೂರೋಣ, ಇನ್ನೊಂದು 15 ದಿನದಲ್ಲಿ ನೀವು 1000 ಜನ ರೆಡಿ ಮಾಡಿದ್ಮೇಲೆ ಕೂತ್ಕೊಳ್ಳೋಣ. ಓಕೆನಾ? ಆ 1000 ಜನ ಏನೂ ಬಯಸ್ದೇನೆ ಬಂದು ಈ ಕೆಲಸ ಮಾಡೋದಕ್ಕೆ ರೆಡಿ ಆಗ್ಬೇಕು. ಓಕೆನಾ? ಖಂಡಿತ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ 1000 ಜನ ಕೊಡ್ತೀರಾ. ನೀವು ಫಸ್ಟ್ ಅದಕ್ಕೆ ನೀವು ಮಾಡ್ಬೇಕಾಗಿದ್ದ ಕೆಲಸ. ಇಲ್ಲ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲಿಂದ ಎಸ್ಕೇಪ್ ಆಗೋದು ಬೇಡ. ನಾನು ಒಂದೇ ಕೇಳ್ತೀನಿ, 1000 ಜನ ಫ್ರೀಯಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರು ನೀವು ಕೊಡಿಸ್ತೀರಾ? ಅಲ್ಲ, ಒಂದ್ ಹೇಳಿ ನಾನು ನನ್ನ ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಪೇಜು ಅಂತದೇನೋ ಓಪನ್ ಮಾಡಿ. ಇಲ್ಲ, ನಾನೇ ಬರ್ತೀನಿ ಬೇಕಾದ್ರೆ. ಅಲ್ಲ, ನೀವು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಜನ. ರಿಕ್ವೆಸ್ಟ್ ಇಲ್ಲ, ಈ ಮೂಲಕನೇ ಮಾಡ್ತೀನಿ. ನನಗೆ ಜನ ಬನ್ನಿ ಬೇಕು ಅಂತ ಈ ಮೂಲಕನೇ ಮಾಡ್ತೀನಿ. ತೀರ್ಥಹಳ್ಳಿ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ತಾವು ಕೂಡ ಸುಬ್ರಹ್ಮಣ್ಯ ಅವರು ಏನೋ ರಿಕ್ವೆಸ್ಟ್ ಮಾಡ್ತೀನಿ, ನಾವಿಬ್ರು ಸೇರಿ ರಿಕ್ವೆಸ್ಟ್ ಮಾಡ್ತೀವಿ. ನನಗೊಂದು 1000 ಜನ ಬೇಕು ತೀರ್ಥಹಳ್ಳಿ. ಕರೆಕ್ಟ್ ಅಲ್ವಾ? 1000 ಜನ. ಅವ್ರು ಹೇಳ್ದಂಗೆ ಏನಂದ್ರೆ, ನೀವು ಎಲ್ಲ ಕೆಲಸಗಳು ಬಿಟ್ಟು ಬರೋದು ಬೇಕಾಗಿಲ್ಲ. ದಿನಕ್ಕೊಂದು 2 ಅವರ್ 3 ಅವರ್ ಸ್ವಯಂ ಸೇವೆ ಮಾಡೋವಂಥವ್ರು ಒಂದು 1000 ಜನ ಬೇಕು ಬೂತ್ ಮಟ್ಟದಲ್ಲಿ. ಕರೆಕ್ಟ್ ಅಲ್ವಾ? ಇವ್ರು ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಇವಾಗ ಅದನ್ನ ಸ್ವಲ್ಪ ಹೇಳಿ. ಅದನ್ನ ಹೇಳ್ತಾರೆ ನಾನು. ಈಗ ನೀವು ಅದಕ್ಕೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಪೇಜ್ ಓಪನ್ ಆಗಬೇಕು. ಪೇಜ್ ಓಪನ್ ಆದ್ಮೇಲೆ ನೀವು ಲೈವ್ ಬರ್ತಿರೋ, ವಿಡಿಯೋ ಅಪ್ಲೋಡ್ ಮಾಡ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಅದ್ರ ಮೂಲಕ ಜನರಿಗೆ ಮನವಿ ಮಾಡ್ಕೋಬೇಕು. ಓಕೆ, ಮನವಿ ಮಾಡ್ಕೊಂಡ ಆದ ಬಳಿಕ ನಿಮ್ದು ಅದ್ರಲ್ಲಿ ಹೆಂಗು ಮೆಸೇಜ್ ಮಾಡಕ್ಕೆ ಅವ್ರಿಗೆ ಒಂದು ಆಪ್ಷನ್ ಇದೆ. ಇಲ್ಲೇ ಇದೆ ನೋಡಿ, ಇದನ್ನೇ ತೋರಿಸ್ಬಿಡ್ತೀನಿ ನಿಮ್ಗೆ. ಇದರಲ್ಲೇ ಬೇಕಾದ್ರೆ ಬರ್ಬೋದು. ಈ ವೆಬ್ಸೈಟ್ ಅಲ್ಲ, ಇದೆ ನೋಡಿ. ಬೇರೆ ಒಂದು ಆಪ್ ಡೌನ್ಲೋಡ್ ಮಾಡ್ರಿ ನೀವು, ಪ್ರಜಾಕೀಯ ಅಂತ. ಇಲ್ಲೇ ಇದೆ. ನೀವು ಹೋಗ್ಬಿಟ್ಟು ನೀವು ವೋಟರ್ ಆಗಿ ಇದು ಮಾಡ್ಬೋದು ನೋಡಿ. ಇಲ್ಲಿ ರಿಜಿಸ್ಟರ್ಡ್ ವೋಟರ್ಸು ಎಲ್ಲ ಇದೆ. ಇಲ್ಲಿ ನೀವು ಇಲ್ಲಿ ಹೋಗ್ಬಿಟ್ಟು ತೀರ್ಥಹಳ್ಳಿಯಿಂದ ಇಲ್ಲಿ ಬರ್ಬೋದು. ನೋಡೋರಿಗೆ ಗೊತ್ತಾಯ್ತು. ಈಗ ಇದನ್ನ ಆಚೆಗೆ ತಲುಪಬೇಕಲ್ಲ ನೀವು, ಅದಕ್ಕೆ ಹೇಳ್ತಿರೋದು ನಾನು. ಅಲ್ಲ, ಇವಾಗ ನೀವು ಅದೇ ಹೇಳಿತ್ತಾನೆ, ಒಂದು ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ. ನಾನು ಅದನ್ನೇ ಮಾಡ್ತಾ ಇರೋದು ಇವಾಗ. ವೆಬ್ಸೈಟ್ ಆಲ್ರೆಡಿ ಮಾಡಿದ್ದೀನಿ. ಅಲ್ಲ, ಪೇಜ್, ಸೋಷಿಯಲ್ ಮೀಡಿಯಾ ಪೇಜ್ ಹೇಳ್ತಿರೋದು ನಾನು. ಫೇಸ್ಬುಕ್ ಅಲ್ಲಿ ಒಂದು ಪೇಜ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಪರೇಟ್ ಪೇಜ್. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪೇಜ್. ಓಕೆ, ನೀವು 224 ವಿಧಾನಸಭಾ ಕ್ಷೇತ್ರಕ್ಕೂ ನಿಮ್ದು ಒಂದೊಂದು ಪೇಜ್ ಓಪನ್ ಮಾಡಿದ್ರಿ ಅಂತಾದ್ರೆ ಓಕೆ, ಹಿಂಗ್ ಒಂದು ಅಲೆ ಸೃಷ್ಟಿ ಆಗುತ್ತದು. ಓಕೆ, ನೋಡೋಣ. ಒಂದು ಪ್ರಯೋಗ ಆಗ್ಲಿ ನಿಮ್ಮಿಂದ. ಈಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಒಂದು ಪೇಜ್ ಓಪನ್ ಮಾಡಿ, ನೀವು ಸ್ವತಃ ಲೈವ್ ಬರ್ತಿರೋ, ವಿಡಿಯೋ ಮಾಡ್ತಿರೋ, ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನನಗೆ ಇಂತಿಷ್ಟು ಜನ ಬೇಕು, ನನಗೆ ಯಾವ್ದು ನಿಸ್ವಾರ್ಥ ಕೆಲಸ ಮಾಡಿ ಅಂತ. ನಿಮ್ಗೆ ಅದರೊಳಗೆ ಒಂದು ಮೆಸೇಂಜರ್ ಆಪ್ಷನ್ ಇದೆ. ಈಗ ಇಮಿಡಿಯೇಟ್ ಆಗಿ ಮಾಡೇ ಬಿಡ್ತೀನಿ. ಇಲ್ಲೇ ಲೈವ್ ಬರುತ್ತಾನೆ. ಈ ಫೇಸ್ಬುಕ್ ಲೈವ್ ಬರ್ಬೇಕಲ್ವಾ? ಇಲ್ಲೇ ಬಂದ್ಬಿಡ್ತೀನಿ ಇವಾಗ. ನೋಡಿ, 1 ನಿಮಿಷ. ಒಂಚೂರು ನಿಮ್ಗೆಲ್ಲ ಇದು ಅನುಭವ ಇದೆ ನೋಡಿ, ಒಂಚೂರು ಲೈವ್. ಅಲ್ಲ, ಇದು ನಿಮ್ದು ಇದ್ರ ಪೇಜ್, ಇದು ಉಪೇಂದ್ರ ಕುಮಾರ್ ಅವ್ರ ಪೇಜ್. ಪರ್ಸನಲ್ ಪೇಜ್ ಅಲ್ಲ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ಸರ್. ಇದು ಜನರಲ್ ಆಗ್ಬಿಡುತ್ತೆ. 224 ವಿಧಾನಸಭಾ ಕ್ಷೇತ್ರಕ್ಕೂ 224 ಸಪರೇಟ್ ಪೇಜ್. ಓಕೆ, ನಿಮ್ದು ಏನಾಗ್ತಿದೆ ಅಂದ್ರೆ ಈಗ ಜನರಲೈಸ್ ಆಗ್ತದೆ. ಓಕೆ, ಅದನ್ನ ನೀವು ಇದನ್ನ ಮಾಡಿ. ನೀವು ಪ್ರತಿ ಬೂತ್ ತಲುಪಬೇಕಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರ ಫಸ್ಟ್ ಹೋಗ್ಬೇಕು. ಓಕೆ, ತೀರ್ಥಹಳ್ಳಿ ಒಂದು ಪೇಜ್ ಓಪನ್ ಮಾಡಿ. ತೀರ್ಥಹಳ್ಳಿ ಪೇಜ್ ಓಪನ್ ಮಾಡಿ, ಅಲ್ಲಿ ಸಮಸ್ಯೆಗಳ ಬಗ್ಗೆ ಏನಾದ್ರು ಗೊತ್ತಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾರು ಇದ್ರು ಅಂತ ಸ್ವಲ್ಪ ದಿನಗಳ ಕಾಲ ಅದ್ರಲ್ಲಿ ಚರ್ಚೆ ನಡೀಲಿ. ಒಂದಷ್ಟು ಪೋಸ್ಟ್ಗಳೆಲ್ಲವೂ ಕೂಡ ಬರ್ಲಿ ಅದರಲ್ಲಿ. ಆದ್ಮೇಲೆ ಒಂದಷ್ಟು ಫಾಲೋವರ್ಸ್ ಎಲ್ಲ ಬಂದೇ ಬರ್ತಾರೆ, ಉಪೇಂದ್ರ ಅವರು ಅನ್ನೋ ಕಾರಣಕ್ಕಾಗಿ. ನೀವು ಅದರಲ್ಲಿ ಫೇಸ್ಬುಕ್ ಲೈವ್ ಬರ್ತಿರೋ, ವಿಡಿಯೋ ಮಾಡ್ತಿರೋ, ಏನೋ ಒಂದು ಮಾಡಿ ಜನಕ್ಕೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಹೆಂಗ್ ತಲುಪಬೇಕು ಅಂದ್ರೆ ನಿಮ್ಮೊಂದು ಮೆಸೆಂಜರ್ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಜನ ನಿಮಗೆ ಅಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ತಲೆಯಾಟೆ ಮಾಡೋದ್ರ ಆಚೆಗೆ ನಿಜವಾಗ್ಲೂ ಯಾರಾದ್ರೂ ಜೆನ್ಯೂನ್ ಇದ್ರೆ ದಯವಿಟ್ಟು ಅದರಲ್ಲಿ ಮೆಸೇಜ್ ಮಾಡಿ ನಮ್ಮನ್ನು ತಲುಪಿ ಅಂತ ಹೇಳಿ. ಮೆಸೇಜ್ ಮಾಡಿ ಅದ್ರಲ್ಲಿ ನಿಮ್ಗೆ ತಲುಪಬೇಕು. ಅದರಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡೋಕೆ ನಿಮ್ಗೆ ಯಾರಾದ್ರೂ ಒಬ್ರು ಬೇಕೇ ಬೇಕು. 224ಕ್ಕೆ ನೀವು ಅದಕ್ಕೊಂದಂತೂ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಒಂದು ಮೆಸೇಜ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಬೇಕು. ಓಕೆ, ನೀವು 10 ಜನರ ಪಡೆ ರೆಡಿ ಆಯ್ತು ಅಂತಾದ್ರೆ ಒಂದು ಪ್ರಯೋಗ ಆಗೇ ಬಿಡ್ಲಿ ಅಲ್ಲಿ. ಓಕೆ, ನೋಡೋಣ. ಖಂಡಿತ ಪ್ರಯೋಗ ಆಗೇ ಬಿಡ್ಲಿ. ಇಲ್ಲ, ಈಗ ನಿಮ್ಗೆ ಒಂದು ತೀರ್ಥಹಳ್ಳಿನೇ ಎಕ್ಸಾಂಪಲ್ ಇಟ್ಕೊಂಡು ಮಾಡೋಣ. ಯಾವುದೋ ಒಂದು ಉದಾಹರಣೆ. ಅಲ್ಲ, ನಾನು ತೀರ್ಥಹಳ್ಳಿನೇ ಇಟ್ಕೊಂಡೆ. ಒಂದು ತೀರ್ಥಹಳ್ಳಿ ಇಟ್ಕೊಂಡು ಈಗ ನಾನು ಪೇಜ್ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಇದೇ ತರ ಕೂತ್ಕೊಳ್ಳೋಣ. ನಿಮ್ ಇದ್ರ ಜೊತೆಲೇ ನಾನು ಲೈವ್ ಮಾಡ್ತೀನಿ. ಓಕೆನಾ? ನಿಮ್ಮ ಇದ್ರ ಜೊತೆನೆ ಲೈವ್ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಈ ತರ ಇಷ್ಟು ಜನ ಬೇಕು ನನಗೆ, ಅದನ್ನ ಇನ್ನೂ ಪ್ರಾಪರ್ ಆಗಿ ಬೇಕಾದ್ರೆ ಡಿಸ್ಕಸ್ ಮಾಡಿ. ಏನ್ ಹೇಳಿ, ನಿಜವಾಗ್ಲೂ ಎಷ್ಟು ಜನ ಬೇಕು, ಒಂದೊಂದು ಬೂತ್ಗೆ ಎಷ್ಟು ಜನ ಬೇಕು, ಅವ್ರ ಕೆಲ್ಸಗಳೇನು, ಅವ್ರು ಹೆಂಗ್ ಲೆಕ್ಕ ಹಾಕ್ಬೇಕು, ಬೂತ್ಗಳು ಎಷ್ಟಿದಾವೆ, ಅದೇ ಎಷ್ಟಿದಾವೆ, ಎಷ್ಟು ಹುಡುಗರು ರೀಚ್ ಆಗಕ್ ಸಾಧ್ಯನಾ ಆ ಬೂತ್ಗೆ. 10 ಜನ ರೀಚ್ ಆಗಕ್ ಸಾಧ್ಯನಾ? 10 ಜನ ಹೆಂಗೆಲ್ಲ ರೀಚ್ ಆಗ್ಬೇಕು, ಅವ್ರು ಏನೇನ್ ಮಾಡ್ಬೇಕು ಕರೆಕ್ಟಾಗಿ ಹೇಳಲೇಬೇಕಲ್ವಾ? ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳೋಣ. ತೀರ್ಥಹಳ್ಳಿ ನನಗೆ ಇಷ್ಟು ಜನ ಹುಡುಗರು ಬೇಕು, ಇವರು ಹಿಂಗ ಇದ್ ಮಾಡಬೇಕು ಅಂದ್ರೆ ನಮ್ ಕಡೆಯಿಂದ ನಿಮ್ಗೇನು ಕೊಡಲ್ಲ, ನಿಮ್ಮಿಂದ ನಾವೇನು ಬಯಸಲ್ಲ, ಬಯಸೋದು ಇದೊಂದೇ, ನೀವು ನಮ್ಗೋಸ್ಕರ ಪ್ರಚಾರ ಮಾಡ್ಬೇಕು ಅಂತ ಕೇಳ್ಬೇಕು. ಓಕೆ ಅಲ್ವಾ? ಅದು ಆಮೇಲೆ ಅದು ಅವ್ರ ಇಷ್ಟ. ಅಂದ್ರೆ ನಿರಂತರವಾಗಿ ಪ್ರಚಾರ ಮಾಡ್ತಾರೋ ಅಥವಾ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೆ ಪ್ರಚಾರ ಮಾಡ್ತಾರೋ, 4 ದಿನಕ್ಕೆ ಪ್ರಚಾರ ಮಾಡಿ ಸುಮ್ಮನಾಗ್ತಾರೋ, ಅದು ಅವ್ರ ಇಷ್ಟ. ಅದೇನ್ ಮಾಡೋಕ್ಕಾಗಲ್ಲ. ನೀವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ. ನೀವು ಕಂಟ್ರೋಲ್ ಮಾಡ್ತಿದ್ರೆ ಮತ್ತೆ ಅದೇ ರಾಜಕಾರಣ ಆಗ್ಬಿಡುತ್ತೆ.
ಮತ್ತದೇ ಅವರು ದುಡ್ಡು ನಿರೀಕ್ಷೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅಲ್ಲ ಅಂದ್ರೆ ಒಂದು ಹೇಳಿಕೆ ಕೊಟ್ಟು ಬಿಟ್ಬಿಡಿ ಅಂತ. ಮೊದಲು ಒಂದು ಅಲ್ಲ, ಆ ಪೇಜ್ ಆಕ್ಟಿವ್ ಆಗಬೇಕು. ಅಲ್ಲ ಆಕ್ಟಿವ್ ಮಾಡ್ತೀನಿ, ಆಕ್ಟಿವ್ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು, ಕರೆಕ್ಟ್. ಬಟ್ ಅವ್ರು ಬರ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ ಅದು. ಅಲ್ಲ, ಈ ಫಸ್ಟ್ 10 ಜನ ಬರ್ತಾರಲ್ಲ, 10 ಜನ ಬಂದ ಮೇಲೆ ನಾನು ಹೇಳ್ತಿರೋದು, ನೀವು ಅವ್ರನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಆಗಲ್ಲ. ಅಂದ್ರೆ ಅವ್ರನ್ನ, ಅಂದ್ರೆ ನೀವು ಅವ್ರ ಕೆಲಸ ಮಾಡ್ತಿದಾರೋ ಅಥವಾ ನಿಮ್ ಪಕ್ಷ ಪ್ರಚಾರ ಮಾಡ್ತಿದಾರೋ ಅದು ಗೊತ್ತಾಗಲ್ಲ ನಿಮಗೆ. ಬಟ್ ನೀವೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ, ಎಷ್ಟು ಆಗುತ್ತೆ ಈ ಪ್ರಯತ್ನ ಆಗ್ಲಿ ಅಂತ ಹೇಳ್ತಿರೋದು ನಾನು. ಅದೇ ಏನು ಮಾಡದೇ ಇದ್ರೆ ಏನು ಆಗಲ್ಲ ಅಂತ ಹೇಳಿ. ಇಲ್ಲ ಖಂಡಿತ. ನಾನು 10 ಜನ ಬಂದು ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡ್ಲಿ, ಮೊದಲ ಹಂತದಲ್ಲಿ ಪ್ರಚಾರ ಮಾಡ್ಲಿ. ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಆ ಬೂತಿನ ಸಮಸ್ಯೆಗಳ ಪಟ್ಟಿನ ತಗೊಂಡ್ ಬರ್ಲಿ. ಅದ್ರ ಬಗ್ಗೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಆ ಪೇಜ್ ಅಲ್ಲಿ ಸ್ವಲ್ಪ ಚರ್ಚೆ ಆಗ್ಲಿ. ಚರ್ಚೆ ಆಗಿ ತೀರ್ಥಹಳ್ಳಿ ಜನ ಬರ್ತಾ 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 ಪೇಜ್ಗೆ ಇನ್ನೊಂದಷ್ಟು ಫಾಲೋವರ್ಸ್ ಬರೋಕ್ ಶುರುವಾಗ್ಲಿ. ಆ ಪೇಜಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಅವ್ರ ಥಾಟ್ಸ್ಗಳೇನಿದಾವೆ ಅವ್ರ ಗುಡ್. ನೋಡಿ, ಇವಾಗ ನಾನು ಇವಾಗಲೇ ಮಾಡ್ತೀನಿ, ಒಂದು ತೀರ್ಥಹಳ್ಳಿ ಪೇಜ್ ಓಪನ್ ಮಾಡಕ್ ಹೇಳ್ತೀನಿ. ಪೇಜ್ ಓಪನ್ ಮಾಡಿ ಅದ್ರಲ್ಲಿ ನಾನು ಲೈವ್ ಬಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಓಕೆನಾ? ಈ ತರ ಒಂದು ಪ್ರಯೋಗ ಆಗೇ ಬಿಡ್ಲಿ. ಈ ತರ ಆಗುತ್ತೆ ಅಂತ ಅದ್ರ ಜೊತೆ ನಿಮ್ ಜೊತೆ ಕಂಟಿನ್ಯೂಸ್ ಡಿಸ್ಕಸ್ ಆಗಬೇಕು. ಓಕೆನಾ? ನೆಕ್ಸ್ಟ್ ಹಿಂಗ್ ಆಗಿದೆ, ಅಲ್ಲ ನೆಕ್ಸ್ಟ್ ಹಿಂಗ್ ಆಗಿದೆ, ಇದ್ರಲ್ಲಿ ಹಿಂಗ್ ಆಗಿದೆ, ಓ ಫಸ್ಟ್ ಬರ್ತಾ ಇದ್ರು, ಈಗ ಬರ್ತಾ ಇಲ್ಲ, ಆಕ್ಟಿವ್ ಆಗಿಲ್ಲ. ಆಕ್ಟಿವ್ ಆಗಿದ್ರೆ ಅನ್ನೋದಕ್ಕೆ ಅವ್ರು ಹೆಂಗೆ ಪ್ರೂವ್ ಮಾಡ್ಬೇಕು? ಅವರು ಅದೇ ಮೆಸೆಂಜರ್ ಅವ್ರು ಮೆಸೇಜ್ ಆಗ್ತಾ ಇರ್ತಾರೆ, ಏನೋ ಫೋಟೋ ಕಳಿಸೋ ಮೂಲಕನೋ ಅವ್ರು ಹೋಗಿ ಫೋಟೋ ತೆಗೆದು ಹಾಕ್ಬೇಕು. ಇಂತಿಷ್ಟು ಕಡೆ ಪ್ರಚಾರ, ನಾನು ಇಷ್ಟು ಜನ ಮನೆಗೆ ಹೋಗಿದ್ದೀನಿ, ಹಿಂಗಾಗಿ ಫೋಟೋ ತೆಗೆದು ಹಾಕ್ಬೇಕು ಅಲ್ವಾ? ಇಲ್ಲ ನಮ್ಗೆ ಗೊತ್ತಾಗಲ್ಲ ಅವ್ನು ಪ್ರಚಾರ ಮಾಡಿದನೋ ಇಲ್ವಾ ಅಂತ. ನಾನು ಹೇಳ್ತಾ ಇರೋದು, ಫಸ್ಟ್ ನಿಮ್ಗೆ 10 ಜನ ಕೇಳ್ತಿರಲ್ಲ, ಆರಂಭದಲ್ಲಿ ನಿಮಗೆ ಬರೀ 10 ಜನ ಸಿಗ್ಬೋದು. ಹೋಗ್ತಾ ಯಾರಿಗೆ ಗೊತ್ತು, ಆ ಪ್ರಚಾರ ಚೆನ್ನಾಗಾಗ್ತಾ ಇನ್ನೊಂದು ಒಳ್ಳೆ ಅಲೆ ಸೃಷ್ಟಿಯಾಗಿ 15 ಆಗ್ಬೋದು, ಅದು 20 ಆಗ್ಬೋದು, 25 ಆಗ್ಬೋದು, 30 ಆಗ್ಬೋದು, ಒಂದು ದೊಡ್ಡ ಪಡೆನೇ ಸೃಷ್ಟಿ ಆಗ್ಬೋದಲ್ಲ. ಖಂಡಿತ, ನಿಜವಾಳ ನೀವ್ ಹೇಳೋ ಪ್ರಕಾರ ಹಂಗಿದ್ರೆ ಆಗ್ಲಿ, ಖಂಡಿತ. ಯಾಕಂದ್ರೆ ಅಲ್ಲಿ ಬರೀ ಯಾರೋ ಕೆಲಸ ಇಲ್ದು ಕುತ್ಕೊಂಡವ್ರು ಬರಲ್ಲ, ಯಾರೋ ಇಂಜಿನಿಯರ್ಸ್ ಬರ್ಬೋದು, ಅಥವಾ ಎಲ್ಲೋ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಿರೋರು ಬರ್ಬೋದು. ಯಾಕಂದ್ರೆ ನಾನು ಹೇಳ್ತಾ ಇರೋದು, ನೀವು ಅದನ್ನೇ ಹೇಳ್ತಾ ಇದ್ದೀರಿ, ವಿಜಯ್ಗೆ ಯಾಕೆ ವೋಟ್ ಮಾಡೋದು ಅಂದ್ರೆ ಜನ ಬದಲಾವಣೆ ಬಯಸ್ತಾ ಇದ್ರು. ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ನಾವು ಅವ್ರು ಚುರುಕಿಲ್ಲ ಅಥವಾ ಇದು ಮಾಡಲ್ಲ ಅಂತ, ಅವ್ರು ನಮ್ಗಿಂತ ಮುಂದೆ ಇದ್ದಾರೆ ಅಂತಿದ್ರಿ. ಹೌದು, ನಮ್ಗಿಂತ ಮುಂದೆ ಇದ್ದಾರೆ ಅಂದ್ರೆ ಬರ್ಲೇಬೇಕಲ್ಲ ಅವರು. ಕರೆಕ್ಟ್. ಅವ್ರು ಆಯ್ಕೆ ಹುಡುಕ್ತಾ ಇದಾರೆ ಅಂದ್ರೆ ನೀವು ಆಯ್ಕೆ ಕೊಡ್ತಾ ಇದ್ರಲ್ಲ, ಬರ್ಬೇಕಲ್ಲ. ನೀವು ಆಯ್ಕೆ ಕೊಡ್ತಾ ಇದ್ದೀರಿ. ಹೌದು, ನೀವು ರಾಜಕಾರಣ ಬೇಡ, ನಿಮ್ಗೆ ಆ ಸಾಂಪ್ರದಾಯಿಕ ಪಕ್ಷಗಳು ಬೇಡ, ಯಾವ್ದು JCB ಪಕ್ಷ ಬೇಡ ಅಂದ್ರೆ, ಹೌದಪ್ಪ ನಂದೊಂದು ಆಯ್ಕೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಪ್ರಕಾರವಾಗಿ ಹೌದು, ಅವ್ರು ನಿಜವಾಗ್ಲೂ ಬದಲಾವಣೆ ಬಯಸ್ತಿದ್ದಾರೆ, ಅವ್ರು ನಮ್ಗಿಂತನೂ ಮುಂದೆ ಎಲ್ಲೋ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಬಂದೇ ಬರ್ತಾರೆ. ಯಾಕೆ ಬರಲ್ಲ? ಇಲ್ಲ ಖಂಡಿತ, ಈಗಲೇ ಬರ್ಬೋದಾಗಿತ್ತಲ್ಲ. ಈಗ ಪ್ರಜಾಕ್ಕೆ ಆ್ಯಪೇ ಬಿಟ್ಟಿದ್ದೀನಿ, ಆ್ಯಪ್ ಗೊತ್ತಿದೆ ಇವಾಗ. ಅದು ಎಷ್ಟು ಜನ ತಲುಪಿದೆ ಸರ್ ಅದು? ಅಲ್ಲ, ಇವಾಗ ನೀವು 4 ಜನರಿಂದ ಹೇಳ್ತಾ ಇದ್ದೀರಾ, ಈಗ 1 ಲಕ್ಷ ಜನಕ್ಕೆ ತಲುಪಿದೆ. ಅದು 1 ಲಕ್ಷ ಜನ 2 ಲಕ್ಷ ಜನಕ್ಕೆ ಮಾಡ್ಬೋದು ಅವ್ರು ಮನಸ್ಸು ಮಾಡಿದ್ರೆ, ಅಥವಾ ಮನೇಲಿರೋರಿಗೆ ಮಾಡ್ಬೋದು. ವೆಬ್ಸೈಟ್ ಎಲ್ಲ ಬಂದ್ರೆ ಸರ್, ಈಗ ನಾನು ಇದಕ್ಕೆ ಬಂದು ಇಂಡಸ್ಟ್ರಿ ಬಂದು ಬಹಳ ವರ್ಷ ಆಯ್ತು, ಅಂದ್ರೆ ಮೀಡಿಯಾ ಇಂಡಸ್ಟ್ರಿ. ನನಗೆ ಇವತ್ತಿಗೂ ಆ ವೆಬ್ಸೈಟ್ ಅಂದ್ರೆ ಸ್ವಲ್ಪ ಅದೊಂಥರ ಕಠಿಣ ಅನ್ಸುತ್ತೆ. ಆ್ಯಪ್ ನಿಮ್ಗೆ ಕಠಿಣನಾ? ಅಲ್ಲ, ಅದೊಂಥರ ಹಂಗ ಅನ್ಸುತ್ತೆ. ಈಗ ಸೋಷಿಯಲ್ ಮೀಡಿಯಾ ಪೇಜ್ ಅಂದಾಗ ಪೇಜ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರೋದು ಸುಲಭ, ಸ್ವಲ್ಪ ನಿಮ್ ಥಾಟ್ಸ್ ಗಳನ್ನ ತಲುಪಿಸೋದು ಸುಲಭ. ನಿಮ್ ಇದು ಚೆನ್ನಾಗಿದೆ ಸರ್, ನಿಮ್ ವೆಬ್ಸೈಟ್. ನಿಮ್ಗೆ ಪ್ರಜಾಕೀಯ ಏನೋ, ನಿಮ್ಗೆ ಸೋಷಿಯಲ್ ಮೀಡಿಯಾ ನಾನು ಹೇಳ್ತಾ ಇರೋದು, ಈ ವೆಬ್ಸೈಟ್ ನೆಕ್ಸ್ಟ್ ಹೆಂಗ್ ಕೆಲಸ ಮಾಡ್ಬೇಕು ಅದು ಓಕೆ. ನಾನು ಹೇಳ್ತಿರೋದು ಫಸ್ಟ್ ಒಂದು ಪಡೆ ಕಟ್ಟಬೇಕು ಅಂತ ನಾನು ಹೇಳ್ತಾ ಇರೋದು. ಒಂದು ನೀವು ಹೇಳ್ತಿರೋ ಐಡಿಯಾ ಚೆನ್ನಾಗಿದೆ, ಮುಂದುವರೆದ ಸರ್, ಇದು ನೆಕ್ಸ್ಟ್. ಓಕೆ ಬಿಡಿ, ಇದು ನೆಕ್ಸ್ಟ್ ಅಂತ. ಈಗ ಒಂದು ಸೋಷಿಯಲ್ ಮೀಡಿಯಾ ಇದು ಇನ್ನೊಂದು ವರ್ಷ ಆದ್ಮೇಲೆ ಇದು ಓಕೆ ಫೇಸ್ಬುಕ್ ಅಲ್ಲಿ ಮಾಡ್ಬೇಕು. ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಏನೇನು ಪ್ಲಾಟ್ಫಾರ್ಮ್ ಗಳಿದ್ದಾವೆ ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಳಸ್ತಾರೆ. ಅಲ್ಲೆಲ್ಲ ಪ್ರಜಾಕೀಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಪ್ರಜಾಕೀಯ, ಮತ್ತೊಂದು ಯಾವ್ದೋ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಪ್ರಜಾಕೀಯ, ಸೋರಬ, ಸಾಗರ, ಈ ರೀತಿ ಪ್ರತಿಯೊಂದು ಒಂದು ಪೇಜ್ ಓಪನ್ ಮಾಡೋದು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಂಗೆ ಪ್ರತಿ ಬೂತಿಗೆ ಕನಿಷ್ಠ 5 ಜನ. ಇಲ್ಲ, ಇದನ್ನ ನಾವು ಮಾಡಿದ್ದೀವಿ. ನಿಮ್ಗೆ 1 ನಿಮಿಷ ಕೇಳಿಸ್ತೀನಿ, 1 ನಿಮಿಷ ಇರಿ. ಇದನ್ನ ಆಲ್ರೆಡಿ ಪ್ರತಿ ಪೇಜ್ಗೆ ವಾಟ್ಸಪ್ ಗ್ರೂಪು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪೇಜ್ಗಳು ಇದೆ. ಒಂದೇ 1 ನಿಮಿಷ ನಿಮ್ಗೆ ಇಲ್ಲೇ ಕೇಳಿಸ್ತೀನಿ. ಪ್ರಸನ್ನ, ಏನಿಲ್ಲ, ನಮ್ಮದು ಸೋಷಿಯಲ್ ಮೀಡಿಯಾ ಪೇಜ್ಗಳು ಪ್ರತಿ ಕ್ಷೇತ್ರಕ್ಕೂ ಮಾಡಿದ್ವಾ? ತೀರ್ಥಹಳ್ಳಿ ಪ್ರಜಾಕೀಯ, ಏನೋ ಮೈಸೂರು, ಏನೋ ಮಂಡ್ಯ, ಈ ಥರ ಮಾಡಿದ್ವಾ ನಾವು? ಅದೇ ಅಲ್ಲ, ಅದಾದಮೇಲೆ ಪ್ರಜಾಕೀಯ ಅಂತಲೇ ಒಂದಷ್ಟು ವಾಟ್ಸಪ್ ಗ್ರೂಪು ಪ್ಲಸ್ ಸೋಷಿಯಲ್ ಮೀಡಿಯಾ ಪೇಜಸ್ಸು, ಇನ್ಸ್ಟಾಗ್ರಾಮ್ ಪೇಜು ಇದೆಯಲ್ವಾ? ಓಕೆ, ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಒಂದೊಂದು ಇದರಲ್ಲಿ. ಎಷ್ಟು ಜನ ನಡೆಸ್ತಾ ಇದ್ದಾರೆ ಇವಾಗ? ನಡೆಸ್ತಿರೋರು ಎಷ್ಟು ಜನ? 10-15 ಪೇಜ್ ನಡೀತಾ ಇದೆ. ಫಸ್ಟು ಎಲ್ಲ ಮಾಡಿದ್ರಂತೆ, ಇವರೇ ಕಂಟ್ರೋಲ್ ಇಟ್ಟಿದ್ರು. ನಾನು ಹೇಳಿದೆ ನಾವು ಕಂಟ್ರೋಲ್ ಇಡೋದು ಬೇಡ, ಅದನ್ನು ಅವ್ರಿಗೆ ಬಿಟ್ಬಿಡಿ, ಮತ್ತೆ ಗ್ರೂಪಿಸಮ್ ಆಗುತ್ತೆ. ಇಲ್ಲ, ನಾನಿಲ್ಲಿ ನಮ್ಮ ಥರ್ಡ್ ಐ ಕನ್ನಡ ಅನ್ನೋ ಇದರಲ್ಲಿ ಕೂತಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಇಂಟರ್ವ್ಯೂ ಆಗ್ತಿದೆ. ಸುಬ್ರಹ್ಮಣ್ಯ ಅವ್ರ ಪಕ್ಕದಲ್ಲೇ ಇದ್ದಾರೆ.
ಇನಿಷಿಯಲಿ ಯೂನಿವರ್ಸಿಟಿ ಲೆವೆಲ್ ಪ್ರತಿಯೊಂದು ಕಾಲೇಜ್ಗಳು ಸ್ಟೂಡೆಂಟ್ಸ್ಗಳು ಅವರವರೇ ಓಪನ್ ಮಾಡ್ಕೊಂಡಿದ್ರು. ಎಲ್ಲ ಅವರವರೇ ಓಪನ್ ಮಾಡಿ ನಡೆಸ್ತಾ ಇರೋರು ಇವಾಗಲೂ ನಡೆಸ್ತಾ ಇದ್ದಾರೆ. ಈ ಪಕ್ಷದ ಕಡೆಯಿಂದನೂ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಇದು ನೀವು ಹೇಳ್ದಂಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳು ಮಾಡಿದ್ರು. ನಾನೇನು ಮಾಡಿದೆ ಆಮೇಲೆ ಮತ್ತಲ್ಲೊಂದು ಗ್ರೂಪ್ ಆಗುತ್ತೆ, ಮತ್ತಲ್ಲೊಂದು 500 ಜನ ಸೇರ್ತೀನಿ ಒಬ್ಬ ನಾನು 500 ಜನ ಕಂಟ್ರೋಲ್ ಮಾಡ್ತೀನಿ ಅಂತ, ಅದು ಬೇಡ ಅವರೇ ಮಾಡ್ಕೊಳ್ಳಿ ಅಂತಾನೆ ಬಿಟ್ಟೆ. ಬಟ್ ಆಮೇಲೆ ಏನಾಯ್ತು, ಬಿಟ್ರ ಮೇಲೆ ಅಂದ್ರೆ ಆಮೇಲೆ ಅವರವರು ನಡ್ಸ್ಕೊಂಡು ಹೋಗಿ ಸ್ಟಾರ್ಟ್ ಮಾಡೋದು. ಅವ್ರವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅದು ಒಂದು ಯಾವ್ದಾರ ಪೇಜ್ ಇದ್ರೆ ಕಳಿಸ್ತೀರಾ ಸುಮ್ಮನೆ, ಯಾವ್ದಾರ ಒಂದು ಸುಮ್ಮನೆ ಒಂದೆರಡು ಲಿಂಕ್ ಕಳಿಸಿ. ಹಾಂ ಓಕೆ ಓಕೆ, ಇದೆಲ್ಲ ಟ್ರೈ ಮಾಡಿದ್ದೀವಿ ಗುರು. ಬಟ್ ಎಲ್ಲಿ ಆಕ್ಟಿವ್ ಇಲ್ಲಲ್ಲ ಸರ್? ಅಲ್ಲ, ನೀವು ಅದೇ ಹೇಳಿದ್ದು. ಇವಾಗ ನಾನು ಮತ್ತೆ ನಿಮ್ಮ ಜೊತೆ ಟ್ರೈ ಮಾಡೋರು ಕೂಡ ಆಕ್ಟಿವ್ ಆಗ್ಬೇಕಾಯ್ತು ಜನ. ನಾನು ಮಾಡ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಮಾಡ್ಬೋದು, ದೊಡ್ಡ ವಿಷಯ ಪೇಜ್ ಮಾಡಿ ಬಿಟ್ರೆ ಹೆಂಗೆ ಸರ್ ಅದು? ಅಲ್ಲ, ಮತ್ತದೇ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕು ಅಂತ ಹೇಳ್ತಿದ್ದೆ. ಅಲ್ಲ, ನಾವು ಅದನ್ನೇ ನಿಮಗೆ ಪ್ರಜಾಕೀಯ ಅಂತ ಬಂದಾಗ ನಮ್ಮೆಲ್ಲರ ಆಲೋಚನೆ ಹೆಂಗಾಗಿತ್ತು ಅಂದ್ರೆ, ನೀವು ಪೂರ್ತಿ ಇದ್ರಲ್ಲಿ ತೊಡಗಿಸ್ಕೋತೀರಿ ಅಂತ ನಮ್ದಾಗಿತ್ತು. ನೀವು ಬರೀ ಯಾವ್ದೋ ನಂದು ಆಲೋಚನೆ ಹಿಂಗಿದೆ ಅಂತ ಹೇಳಿ ಹೋಗ್ತೀರಿ ಅಂದ್ರೆ ಪ್ರಯೋಜನನೇ ಇಲ್ಲ. ಅಲ್ಲ ಓಕೆ, ನಾನು ಆಲೋಚನೆ ತುಂಬಾ ಜನ ಹೇಳ್ತಾರೆ. ಅಲ್ಲ ಓಕೆ, ಪೂರ್ತಿ ತೊಡಗಿಸ್ಕೊಳ್ಳೋದಂದ್ರೆ ಎವ್ರಿ ಡೇ ಕೆಲಸ ಮಾಡಿ. ಅಟ್ಲೀಸ್ಟ್ ಈಗ 2028 ಚುನಾವಣೆ ಇದೆ, ಏನೋ ಒಂದು ಪ್ರಯೋಗ ಅಥವಾ ಏನೋ ಒಂದು ಪ್ರಯತ್ನ ಅಂತ ಆಗ್ಲಿ ಅಂತ ನಾವು ಹೇಳ್ತಾ ಇರೋದು. ಅಲ್ಲ ಗೊತ್ತಾಯ್ತು. ನೀವು ಆಲೋಚನೆ ಮಾಡಿದಿರಿ, ನಾನು ಇದಕ್ಕೆ ಬರಬೇಕು, ನಾನು ಇಲ್ಲೇನೋ ಮಾಡ್ಬೇಕಂತ ಆಲೋಚನೆ ಮಾಡಿದಿರಲ್ಲ, ಮಾಡಿದ್ಮೇಲೆ ಪೂರ್ತಿ ತೊಡಗಿಸ್ಕೊಳ್ಬೇಕಿತ್ತಲ್ಲ ಅಂತ ಹೇಳ್ತಿರೋದು. ನೀವು ಮತ್ತೆ ಯೂ ಟರ್ನ್ ಮಾಡಿದ್ರಿ. ಇಲ್ಲ, ನಾನು ಹೇಳಿದ್ದೆ ನಿಮ್ಗೆ ಅರ್ಥನೇ ಆಗಿಲ್ಲ. ನಾನು ಹೇಳಿದ್ ಎಲ್ಲರೂ ಸೇರ್ಬೇಕು ಅಂತ. ನಾನು ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ರಾಜಕೀಯನೇ ಮಾಡ್ತಿದ್ದೆ. ಅಲ್ಲಲ್ಲ, ಅದು ಬಿಡಿ. ಮತ್ತೆ ನೀವು, ನಾನು ಅದಕ್ಕೆ ನಿಮ್ದವರಿಗೆ ಬಂದ್ಬಿಡ್ತಾ ಇದ್ದೀನಿ. ಓಕೆ, ನೀವ್ ಹೇಳ್ತಿರೋದು ಯಾವತ್ತು ಉಪೇಂದ್ರ ಏನೋ ಮಾಡ್ರ ಮೇಲೆ ನೀವು ಬಂದು ಹೇಳಿದಿರಿ ಮಾಡ್ರಿ ನೀವು ಅಂತ ಹೇಳ್ತಿದ್ರೆ, ಓಕೆ, ಐ ಆಮ್ ರೆಡಿ ಫಾರ್ ದಟ್. ಓಕೆ, ನಾನು ಹೇಳಿದ್ದು ಇದುವರೆಗೂ ಅದನ್ನ ನೀವು ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಇದು ಇಷ್ಟ ಆಯ್ತು ನಿಮ್ಗೆ, ಬಟ್ ನೀವೇನು ಮಾಡ್ತಾ ಇಲ್ಲ, ನನಗೆ ಮಾತ್ರ ಹೇಳ್ತಾ ಇದ್ದೀರಾ ನೀವು. ಮಾಡ್ರಿ, ಇನ್ನೊಂದಷ್ಟು ಮಾಡ್ರಿ. ನಾನು 2 ಅವರ್ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ನನ್ನ ಎಲ್ಲ ಶೆಡ್ಯೂಲ್ ತೆಗೆದು ಇನ್ಯಾರೋ ಬಂದ್ರೆ ಅವ್ರ ಹತ್ರ ಮಾತಾಡ್ತೀನಿ. ನನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾತಾಡ್ತಾ ಇದ್ದೀನಿ. ಬಟ್ ಆ ಕಡೆಯಿಂದ ನೀವು ಮಾಡಿ ಅಂತೀರಷ್ಟೇ ಹೊರತು ರೀ ನಾನೊಂದು 4 ಜನ ತಲುಪಿಸ್ತೀನಿ ಅಂತ ಯಾರ ಬಾಯಲ್ಲೂ ಬರ್ತಾ ಇಲ್ಲ. ನನಗೆ ಕ್ವಶನ್ ಕೇಳ್ತಾರೆ. ಪ್ರಕಾರ ಬಂದಿತ್ತು ಸರ್? ಇಲ್ಲ, ನಾನು ನೋಡಿದ್ನಲ್ಲ ಫಸ್ಟ್ ಇನಿಷಿಯಲ್ ನೀವು ಹೇಳಿದ್ರಲ್ಲ, ಒಂದು ಐಪು ಉಪೇಂದ್ರ ಬಂದರು, ಉಪೇಂದ್ರ ಒಂದು ಪೊಲಿಟಿಕಲ್ ಇದಾಯ್ತು, ಇನ್ನೊಂದು ಎಕ್ಸ್ಟ್ರಾ ಒಂದು ದೊಡ್ಡ ಇದಾಗ ಸರ್ಕಲ್ ಇದು ಅಂತ ಇದು ಮಾಡಿರ್ತೀವಿ ಹೊತ್ತು ಈ ಐಡಿಯಾಲಜಿ ಹೇಳ್ತೀವಿ. ನೀನು ಸ್ವಲ್ಪ ಕೆಲಸ ಮಾಡೋಕಪ್ಪ ಅನ್ಕೊಳ್ಳೆ ಹಿಂದೆ ಹೋದ್ರೆಲ್ಲ. ಅಂದರೆ ಕೆಲಸ ಅಂದರೆ ಇದೇ ನೀವು ಹೇಳ್ತಿರೋದು. ಇವಾಗ ಹೇಳ್ತಿರಲ್ಲ ನೀವು 5 ಜನ ಬನ್ನಿ 4 ಮನೆಗೆ ತಲುಪಿಸಿ ಅಂತ. ಕರೆಕ್ಟ್ ಅಲ್ವಾ? 5 ಜನ ಬಂದು 4 ಮನೆಗೆ ತಲುಪಿಸೋದು ಈಸಿ ಕೆಲಸ ಅಲ್ಲ ಅದು. ನೀವು ಭಾಳ ಈಸಿಯಾಗಿ ಹೇಳ್ತಿದ್ದೀರಾ. ಏನು ಹೇಳಿ, ಮನೆಗೆ ಹೋಗಿ ಮಾತಾಡ್ಬಿಟ್ಟು ನೋಡಿ ಸರ್ ಈ ಥರ ಇದೆ, ನಮ್ಮ ವೆಬ್ಸೈಟ್ ಇದೆ, ಹಿಂಗೆ ಮಾಡ್ತೀವಿ ಅಂತ ಹೇಳಿ ಅಂತ ನೀವು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡ್ತೀನಿ, ನಿಮ್ಮ ಎದುರುಗಡೆನೇ ತೋರಿಸ್ತೀನಿ, ವಿಡಿಯೋ ಮಾಡಿ ಅಂತಲೇ ಹೇಳ್ತೀನಿ. ಮಾಡೋರು ಮಾಡ್ತಾನೂ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ ಪಾಪ. ಸಂಖ್ಯೆ ಕಡಿಮೆ ಇರ್ಬೋದು. ನೀವು ಹೇಳ್ತೀರಲ್ಲ ಪ್ರತಿ ಏನೋ ಬೂತ್ ಮಟ್ಟದಲ್ಲಿ 5 ಜನ ಬರಬೇಕು, ಒಂದು 1500 ಜನ ಬರಬೇಕು ಅಂತ. ಅದಕ್ಕೆ ಬೇರೆ ದಾರಿ ಇದೆ. ಅದಕ್ಕೆ ಸಂಘಟನೆ, ನೀವು ನಿಂತ್ಕೊಬೇಕು, ನೀವು ಅದನ್ನ ಕಂಟ್ರೋಲ್ ಮಾಡಬೇಕು ಅಂತೆಲ್ಲ. ಅದು ಕಂಟ್ರೋಲ್ ಮಾಡದೆ ಬಿಟ್ಟರೆ ಪಾಪ 1-2 ದಿನ ಮಾಡ್ತಾರೆ. ಅವ್ರದ್ದು ಭಾಳ ಅವ್ರವ್ರದ್ದೇ ಅಂತ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಅಲ್ವಾ? ನಾನೆಲ್ಲೋ ದುಡಿತಾ ಇದ್ದೀನಿ, ನಂದೊಂದು ಸಮಸ್ಯೆಗಳಿದೆ, ಅವ್ರದ್ದು ಒಂದು ಅದೇ ಥರ ಸಮಸ್ಯೆಗಳಿರುತ್ತೆ. ಓಕೆ, ಇವಾಗ ನಾನು ಅದನ್ನು ಬಿಟ್ಬಿಡ್ತೀನಿ, ಸಾಕು. ನನಗೆ ಯಾರೋ ಒಬ್ರು ಕೇಳ್ರಲ್ಲ ರೀ, ಅಟ್ಲೀಸ್ಟ್ ದೇವರೆಲ್ಲ ಕೊಟ್ಟಿದ್ದಾನೆ, ಅವ್ರು ಕಂಪ್ಲೀಟಾಗಿ ಬರ್ಬೋದಲ್ಲ, ಬೇರೆಯವ್ರಿಗೆ ಕೇಳ್ತಿರಲ್ಲ. ನಾನು ಬೇರೆಯವ್ರಿಗೆ ಕೇಳೋದು ಬಿಟ್ಬಿಡ್ತೀನಿ ಇನ್ಮೇಲೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಏನು ಮಾಡ್ಬೋದು. ನಾನು ಪ್ರತಿಯೊಂದು ಮತ್ತೆ ಮಾಡ್ತೀನಿ ಬೇಕಾದ್ರೆ. ಮತ್ತೆ ಸೋಷಿಯಲ್ ಮೀಡಿಯಲ್ಲಿ ಪೇಜಸ್ಗಳು ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಎಲ್ಲ ಪೇಜಸ್ಸು ಮಾಡ್ತೀನಿ ನಾನು ಇವಾಗ. ರಿಕ್ವೆಸ್ಟು ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೋದು ಹೇಳಿ? ಮತ್ತೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಮತ್ತೆ ರಿಕ್ವೆಸ್ಟ್ ಡೈಲಿ ಮಾಡ್ತಾನೆ ಇರಬೇಕಾ, ಯಾವ ಥರ ಅಂತ ನಾನು? ಅಲ್ಲ, ಅದನ್ನೇ ಹೇಳಿ ಸರ್, ಡೈಲಿ ಆಕ್ಟಿವ್ ಆಗಿ ನಿಮ್ಮ ಆಲೋಚನೆ ಏನು ಅನ್ನೋದನ್ನ. ಅದೇ ನಾನು ಇದನ್ನೇ ಹೇಳ್ತಾ ಇರಬೇಕು. ನಿಮ್ಮ ಆಲೋಚನೆ ಏನಾಯ್ತು, ಹೌದು ಹೇಳಲೇಬೇಕು. ಅಲ್ಲ, ಹೇಳ್ತೀನಿ ನಾನು ಇವಾಗ. ಓಕೆ, ಡೈಲಿ ನಾನು ಇವಾಗ 2% ತಲುಪಿದೆ ಈಗ. ಅಲ್ಲ, ಆಚೆಗೆ ನಿಮ್ದು ಪ್ರಜಾಕೀಯ ಪಕ್ಷದ ಹೆಸರು ಗೊತ್ತು ಬಿಟ್ರೆ ನಿಮ್ಮ ಆಲೋಚನೆ ಏನು ಅಂತ ಜನ ಗೊತ್ತೇ ಇಲ್ವಲ್ಲ. ಆಲೋಚನೆ ಏನು ಗೊತ್ತಾ ಹೇಳಿ, ಆಲೋಚನೆ ಯಾಕೆ ಗೊತ್ತಾ ಇದಾಗ್ತಾ ಇಲ್ಲ. ನಾನು ಮಾಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೀವು ಸ್ವಲ್ಪ ಮಾಡಿ ಅಂದ್ರೆ ನಿಮ್ಗೆ ಆಲೋಚನೆ ತಲುಪಲ್ಲ ನಿಮ್ಗೆ. ಅದು ಸಿಂಪಲ್, ಅದು ಬಿಡಿ, ಅದು ಸತ್ಯ. ಅದು ಬಿಟ್ಬಿಡಿ. ಓಕೆ, ಇವಾಗ ನಾನು ಹೇಳೋ ಥರನೇ ಮಾಡ್ತೀನಿ. ಇವಾಗ ಡೈಲಿ ನಾನು ಬೆಳಿಗ್ಗೆ ಎದ್ದು ಒಂದು 10-10:30 ಅಥವಾ ಯಾವಾಗ ಮಧ್ಯದಲ್ಲಿ ಫ್ರೀ ಆಗುತ್ತೋ ನಾನು ಫ್ರೀನೇ ಮಾಡ್ಕೊಂಡ್ಬಿಡ್ತೀನಿ ಇನ್ಮೇಲೆ. ಎವ್ರಿ ಡೇ ಪ್ರತಿ ಸೋಷಿಯಲ್ ಮೀಡಿಯಾలో ಕೂತ್ಕೊಂಡು ತೀರ್ಥಹಳ್ಳಿ ಜನಕ್ಕೆ, ಈಗ ಇನ್ಯಾವುದೋ ಕುಮಟಾ ಜನಕ್ಕೆ, ಇನ್ನೇನೋ ಮೈಸೂರು ಜನಕ್ಕೆ, ಮಂಡ್ಯ ಜನಕ್ಕೆ, ಹಾಸನ, ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿ ಎವ್ರಿ ಡೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೊಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನೋಡಿ, ಇದು ಐಡಿಯಾಲಜಿ ತಲುಪಿಸಿ ಅಂತ. ಇದಿಷ್ಟು ಬಿಟ್ಟರೆ ಇನ್ನೇನು ಮಾಡ್ಬೋದು? ಇದು ಸಾಕಾಗತ್ತಾ? ಇನ್ನೂ ಏನಾರ ಮಾಡಬೇಕಾ? ಇಲ್ಲ, ಅಂದ್ರೆ ಒಂದು ಹಂತಕ್ಕೆ ಇದೇನೋ ಪ್ರಯೋಗ ಯಶಸ್ವಿ ಆಯಿತು ಅಂತಾದರೆ
ಹಾ. ಅಂದ್ರೆ ನಾನು ಹೇಳ್ತಾ ಇರೋದು ಒಂದಷ್ಟು ಜನ ಬಂದ್ರು ಅಲ್ಲ ಇಷ್ಟು ಸಾಕಾಗತ್ತೆ ಅಂತ ನಿಮ್ಗೆ ಇಲ್ಲ ಅನ್ಸುತ್ತಾ? ಸಾಕಾಗಲ್ಲ. ಉಪೇಂದ್ರ ಅನ್ನೋ ಒಂದು ಹೆಸರು ನೀವ್ ಎಷ್ಟೇ ನಾನು ಇಲ್ಲಿ ಲೀಡರ್ ಆಗಲ್ಲ ನೀವು ಜನರೇ ಬನ್ನಿ ಅಂತ ಅಂದ್ರೂ ಕೂಡ ಓಕೆ ಲೀಡರೇ ಆಗ್ತೀನಿ ನಾನು ಇವಾಗ. ಉಪೇಂದ್ರ ಅನ್ನೋ ಹೆಸರು ಬೇಕೇ ಬೇಕು. ಓಕೆ ಅಟ್ಲೀಸ್ಟ್ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಹೋಗ್ಲೇಬೇಕು. ಓಕೆ ನಾನು ಹೋಗ್ತೀನಿ ಇವಾಗ. ಯಾವ್ದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಓಕೆ ಅಲ್ಲಿ ಆ ವಿಧಾನಸಭಾ ಕ್ಷೇತ್ರ ಜನರ ಸಮಸ್ಯೆಯನ್ನು ತಿಳ್ಕೊಂಡು ಓಕೆ ನನ್ನ ಆಲೋಚನೆ ಏನಿದೆ ಅಂತ ಹೇಳಿ ಅಲ್ಲಿ ಒಂದಷ್ಟು ಜನಕ್ಕೆ ಹೇಳೋ ಕೆಲಸ ಮಾಡಬೇಕು. ಓಕೆ ಇವಾಗ ಅದನ್ನು ಮಾಡೋಣ. ಅದನ್ನು ಒಂಚೂರು ಹೇಳಿ ನನಗೆ ಇವಾಗ. ಫಾರ್ ಎಕ್ಸಾಂಪಲ್ ಇಲ್ಲೇ ಹೊರಡ್ತೀನಿ ನಾನು ಇವಾಗ, ಏನೋ ಈ ಕ್ಷೇತ್ರಕ್ಕೆ ಹೋಗ್ತೀನಿ ಅನ್ಕೊಳ್ಳಿ. ಏನು ಹೇಳಿ, ಜಸ್ಟ್ ವಾರ್ಡ್ ವೈಸೇ ಯೋಚನೆ ಮಾಡೋಣ. ಕತ್ರಗುಪ್ಪೆ ವಾರ್ಡ್ ಒಂದಿದೆ, ಇಲ್ಲಿ ಹೋಗ್ತೀನಿ ನಾನು ಇವಾಗ. ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ಬೋದು? ಅಲ್ಲಿ ಹೋಗ್ತೀನಿ ಇವಾಗ. ಅಲ್ಲ ಹೋಗೋಕ್ಕೂ ಮುಂಚೆ ನಾನು ಹೇಳ್ತಿರೋದು, ಹೋಗೋಕ್ಕೂ ಮುಂಚೆ ಆ ವಿಧಾನಸಭಾ ಕ್ಷೇತ್ರದಲ್ಲೋ ಆ ಭಾಗದಲ್ಲೋ ಯಾರೋ ಒಂದಷ್ಟು ಜನರಿಂದ ನಿಮ್ಮ ಪಕ್ಷದ ಬಗ್ಗೆ ಒಳ್ಳೆ ಇದಿರುವಂತರು ಅಥವಾ ನಿಜವಾಗ್ಲೂ ಸಮಾಜದ ಬಗ್ಗೆ ಆಲೋಚನೆ ನಾನು ಇರುವಂತರು ಬರ್ತೀನಿ ಅಂತ ಅಲ್ಲೆಲ್ಲ ಹೇಳ್ಬೇಕು. ಹೇಳೋಕ್ಕಿಂತ ಆ ಕ್ಷೇತ್ರ ಸಮಸ್ಯೆ ಫಸ್ಟ್ ತಿಳ್ಕೊಬೇಕು. ಅಲ್ಲ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಸಮಸ್ಯೆ ತಿಳ್ಕೊಂಡು ಇಂಥ ಡೇಟಲ್ಲಿ ಅಂತ ಹೋಗಿ ಅಲ್ಲಿ ಜನರಿಗೆ ನೀವೇನೋ ಅವ್ರ ಸಮಸ್ಯೆ ನಾನು ಸಾಲ್ವ್ ಮಾಡ್ತೀನಿ ಇನ್ನೊಂದು ಈಗಲೇ ನೀವೇನು ಭರವಸೆ ಕೊಡೋಕ್ಕಾಗಲ್ಲ, ಅದು ಮುಂದಿನ ಆಲೋಚನೆ. ಅಟ್ಲೀಸ್ಟ್ ನಾನೊಬ್ಬ ಬರ್ತಾ ಇದ್ದೀನಿ ಅಂತ ತಲುಪಿಸ್ಬೇಕು. ಓಕೆ ಅದೇ ಇವಾಗ ನಾನು ಹೋಗ್ತೀನಿ. ಹೌದು ಈ ಖಂಡಿತ ನೀವು ನನ್ನ ಜೊತೆಲಿ ಬನ್ನಿ, ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ನಾಳೆ ನಾವು ಇವಾಗ ಇದಕ್ಕೆ ಹೋಗೋಣ. ಎಲ್ಲಿ ಇವಾಗ ಕತ್ರಗುಪ್ಪೆ ಕ್ಷೇತ್ರಕ್ಕೆ ಹೋಗ್ತೀನಿ ಇವಾಗ. ಹೇಳಿ ಒಂದು ಐಡಿಯಾ, ಒಂದು ಕಲ್ಪನೆ ಮಾಡ್ಕೊಂಡು ನಾನು ಹೋಗ್ತೀನಿ. ಅಲ್ಲಿ ಒಂದಷ್ಟು ಜನ ಓಡಾಡ್ತಿರ್ತಾರೆ, ಕಾರ್ಗಳು ಓಡಾಡ್ತಿರುತ್ತೆ, ಅಂಗಡಿಲೆಲ್ಲ ಕೂತಿರ್ತಾರೆ. ನಾನು ಹೋಗಿ ಅಂಗಡಿಗೆ ಹೋಗ್ತೀನಿ, ಅಲ್ಲೊಂದಷ್ಟು ಜನ ಸೇರ್ತಾರೆ, ಅವ್ರಿಗೆ ಹೇಳ್ತೀನಿ. ಓಕೆ ಅಲ್ವಾ? ಆಮೇಲೆ ನೆಕ್ಸ್ಟ್ ಬರೀ ಅಷ್ಟು ಜನ ಕೇಳಿದ್ರೆ ಸಾಲಲ್ಲ, ಒಂದು 50 ಜನ 100 ಜನ ಸೇರ್ಬೋದು. ಎಷ್ಟು ಜನ ಸೇರ್ತಾರೋ ಅಷ್ಟು ಜನಕ್ಕೆ ಅವ್ರು ಇನ್ನೊಂದಷ್ಟು ಜನ ಕೇಳ್ತಾ ಹೋಗ್ಬೋದು. ಜೊತೆಗೆ ನೀವು ಅವ್ರು ಹೇಳಲ್ಲ, ನೀವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ 10 ಜನ ಬೇಕು ಅಂತಿದೀವಲ್ಲ, ಆ ಕಾರಣಕ್ಕಾಗಿ ಹೇಳ್ತಿರೋದು. ಅಲ್ಲ ಇಲ್ಲೇ ಹುಡುಕ್ಬೇಕು ಇವಾಗ. ನಾನು ಹೇಳ್ತಿರೋದು ಪ್ರತಿಯೊಂದು ಕಡೆ ನೀವೇ ಓಡಾಡ್ತೀರಿ ಅಂತಲ್ಲ. ಅಲ್ಲ ಓಕೆ ಇವಾಗ ಇಲ್ಲಿ ಅಲ್ಲ ಎಕ್ಸಾಂಪಲ್ ಕರೆಕ್ಟ್ ಆಗಿ ಮಾತಾಡ್ಬೋಣ. ನಾನು ಯಾಕಂದ್ರೆ ಬಿಕಾಸ್ ಐ ವಾಂಟ್ ಕ್ಲಾರಿಟಿ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಇದು ಮಾಡ್ತೀನಿ ಅನ್ಕೊಂಬೇಡಿ ದಯವಿಟ್ಟು. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ನಾನು ಇಲ್ಲಿ ಹೋದೆ, ಒಂದು 50 ಜನ ಸೇರಿ ಅಲ್ಲಿ ನಾನು ಪಿಕ್ ಮಾಡ್ಬೇಕು. ಆಕ್ಚುಲಿ ಒಂದು 5 ಜನ ಯಾರ ಬರ್ತೀರೇನಪ್ಪ ಪರಿಪೂರ್ಣ ಕೆಲಸ ಮಾಡೋದಕ್ಕೆ, ಏನು ಕೇಳಬಾರ್ದು, ನೀವು ಡೈಲಿ ಈ ಕೆಲಸ ಮಾಡಬೇಕು ಅಂತ ನಾನು ಲಿಸ್ಟ್ ಕೊಡ್ತೀನಿ. ನಿಮ್ದೆಲ್ಲ ಕೆಲಸ ಮುಗಿದ ಮೇಲೆ ನೀವು ಒಂದು 10 ಮನೆಗೆ ಹೋಗ್ಬಿಟ್ಟು ಇಲ್ಲಿ ಹೇಳಬೇಕು, ಒಂದು 5 ಜನ ಕೈ ಎತ್ತಿ ಅಂತೀನಿ, ಅಲ್ಲಿ ಕೈ ಎತ್ತಾರೆ, ಸ್ಟಾರ್ಟ್ ಮಾಡ್ತೀವಿ ಅಂತಾರೆ, ಮಾಡ್ತಾರೆ. ಬಟ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಇಲ್ವೋ ಅಂತ ಮತ್ತೆ ನೀವು ಕಣ್ಣಿಡಬೇಕು ಅಂತೀರಾ, ಅದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಅವೇ ಸ್ವಲ್ಪ ಸಮಸ್ಯೆ ಇದ್ರೆ ಅದೇ ಹೇಳಿ, ಅದಕ್ಕೆ ಏನ್ ಮಾಡ್ಬೇಕು ಮತ್ತೆ ಅವ್ರಿಗೊಂದು ಟಚ್. ನಾನು ಹೇಳ್ತಾರೆ ಸರ್, ಈಗ ಅಂದ್ರೆ ಇಲ್ಲಿವರೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಹೌದು, ಅದ್ರ ಆಚೆಗೆ ಇನ್ನೇನೋ ಮಾಡ್ಬೇಕು ಅನ್ನೋ ಪ್ರಯತ್ನ ಆಗೇ ಇಲ್ಲಲ್ಲ. ಅಲ್ಲ ಅದನ್ನ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಒಂದು ಪ್ರಯತ್ನ ಆಗ್ಲಿ ಅಂತ. ಗೊತ್ತಿಲ್ಲ ಸರ್ ಮುಂದೆ ಏನ್ ಬೇಕಾದ್ರೂ. ನಾನು ಇದೆಲ್ಲ ಥಿಂಕ್ ಮಾಡೋದ್ರಿಂದ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಆಕ್ಚುಲಿ, ಹಿಂಗ್ ಹೋದ್ರೆ ಏನಾಗ್ಬೋದು ಅಂತ. ನಾನೊಂದು 5 ಜನ ಪಿಕ್ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ ಈ ತರ ಮೇಲೆ ನೋಡ್ರಪ್ಪ ದಿನ ಒಂದು 5 ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಬಟ್ ಅವ್ರು ಮಾಡ್ತಿರೋ ಇಲ್ವೋ ಅನ್ನೋದಕ್ಕೆ ಮತ್ತೆ ಅವ್ರು ನನ್ನ ಟಚ್ ಅಲ್ಲಿ ಇರಬೇಕು, ಅದಕ್ಕೊಂದು ಟೀಮ್ ಮಾಡ್ಬೇಕು ನಾನು ಆಕ್ಚುಲಿ. ಅದಕ್ಕಾಗ್ಲೇಬೇಕು, ಕರೆಕ್ಟ್ ಅಲ್ವಾ? ಅದು ನಿರ್ವಹಣೆ ಮಾಡ್ಲಿಕ್ಕೆ ಒಬ್ರು ಬೇಕೇ ಬೇಕು. ನಿರ್ವಹಣೆ ಮಾಡೋದಕ್ಕೆ ಅವ್ನು ಸುಮ್ಮನೆ ಅಂತೂ ಮಾಡಲ್ಲ. ಆಮೇಲೆ 5 ಜನನು ಕೂಡ ಪಾಪ ದಿನ ನೀನು ಹೋಗ್ಬಿಟ್ಟು 10 ಜನಕ್ಕೆ ಮನೆಗೆ ಹೇಳೋನು ಹೆಂಗ್ ಹೋಗ್ತಾನ ಅವನು? ಅಲ್ಲ ನಾನು ಅದನ್ನೇ ಹೇಳ್ತೀರಿ ಸರ್. ಈಗ ಅಂದ್ರೆ ಇಲ್ಲ ನೀವು ಇಲ್ಲಿ ನೋಡಿ ನನಗೆ ನೀವು ಕೇಳದಂಗೆ ಪ್ಲೀಸ್ ನನಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ನಾನು ಉತ್ತರನೇ ಕೊಡ್ತೀನಿ ಸರ್. ಹೇಳಿ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನಾನು ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಬೇಕು ಮಾಡ್ತೀನಿ. ಮತ್ತೊಂದು ನಿಮ್ಮ ಆಲೋಚನೆ ಆರಂಭದಲ್ಲಿ ಒಂದಷ್ಟು ಜನಕ್ಕೆ ತಲುಪಿತ್ತು, ಈಗ ತುಂಬಾ ಇನ್ಆಕ್ಟಿವ್ ಆಗಿಬಿಟ್ಟಿದೆ, ಜನಕ್ಕೆ ಹೆಚ್ಚು ಗೊತ್ತಿಲ್ಲ. ಈಗ ನಿಮ್ಮ ಆಲೋಚನೆಗಳನ್ನು ತಲುಪಿಸಬೇಕು. ಆಲೋಚನೆ ತಲುಪಿಸಾದ್ಮೇಲೆ ನಿಮ್ಮ ಆಲೋಚನೆ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಇಷ್ಟ ಇತ್ತು ಅಂದ್ರೆ, ನಿಜವಾಗ್ಲೂ ಈ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಅಂತವ್ರು ಮಾತ್ರ ಬನ್ನಿ ಅಂತಿರೋದು. ಅಲ್ಲ ನಾನು ಅದನ್ನೇ ಮಾಡ್ತೀನಿ. ಅಂತವ್ರು ಬರ್ತಾರೆ, ನಾನು ಹೇಳ್ತಿರೋದು ಫಸ್ಟ್ 5 ಜನ ಬರ್ಲಿ. ಅಲ್ಲ ಬರ್ಲಿ, ಆಮೇಲೆ ಅದು 10 ಆಗ್ಬೋದು. ಅಲ್ಲ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ನಿಮ್ಮನ್ನ, ಈಗ 5 ಜನ ಬಂದ್ರ ಮೇಲೆ ನೀವೇ ಹೇಳ್ತಿದ್ದೀರಾ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು. ನೀವು ಸುಮ್ನೆ ಮತ್ತೆ ಸೈಲೆಂಟ್ ಆಗ್ಬಿಡ್ಬಾರ್ದು ಅಂತ ನಾನು 5 ಜನ ರಿಕ್ವೆಸ್ಟ್ ಮಾಡ್ತೀನಿ. 5 ಜನ ಬರ್ತಾರೆ, 5 ಜನ ಫಾಲೋ ಅಪ್ ಮಾಡೋಕೆ ಒಬ್ಬನ ಇಡ್ಬೇಕು ನಾನಲ್ವಾ? ಕರೆಕ್ಟ್ ತಾನೆ? ಇಲ್ಲ ಆಕ್ಟಿವ್ ಆಗಿದಾರೋ ಇನ್ಆಕ್ಟಿವ್ ಆಗಿದಾರೋ ನಂಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲ ನಾನು ಹೇಳ್ತಿರೋದು ಆಕ್ಟಿವ್ ಇನ್ಆಕ್ಟಿವ್ ನೀವು ತಿಳ್ಕೊಳ್ಳೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅಂತ. ಅವಾಗ ಬಿಡಿ, ಅವಾಗ ನಾನು ಹೇಳ್ತಿರೋದು ನೀವು ಕೆಲಸಗಾರ ರೀತಿ ನೇಮಕ ಮಾಡಬೇಡಿ ಅಂತ. ಬೇಡ ಜಸ್ಟ್ ಸ್ವಯಂ ಸೇವಕರ ತರ. ಸ್ವಯಂ ಸೇವಕರು ಅವನಿಗೆ ಇಷ್ಟ ಇದೆಯಾ ಪ್ರಚಾರ ಮಾಡ್ತಾನೆ, ಇಲ್ವಾ? ಇಲ್ಲ ಅಷ್ಟೇ. ಈಗ ಆರಂಭದಲ್ಲಿ 5 ಜನ ನೀವು ಪ್ರತಿದಿನ ತಳ್ಳಿ ವಿಧಾನಸಭಾ ಕ್ಷೇತ್ರ ಪೇಜ್ ಅಲ್ಲಿ 2 ದಿನಕ್ಕೋ 3 ದಿನಕ್ಕೋ ಒಂದ್ ದಿನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಒಂದ್ 5 ಜನ ಬಂದ್ರು. 5 ಜನ ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ಬೋದು, ಮಾಡ್ದೇನೂ ಇರ್ಬೋದು, ಗೊತ್ತಿಲ್ಲ. ಆಮೇಲೆ ಮತ್ತೊಂದ್ ದಿನ ಅವತ್ತೊಂದಿನ ಕೇಳ್ಕೊಂಡಾಗ ಮತ್ತೊಂದ್ 5 ಜನ ಬಂದ್ರು. ಆ 5 ಜನ ಇನ್ನೊಂದ್ 5 ಜನ ಕೇಳ್ಬೋದು. ನಾ ಹೇಳ್ತಿರೋದು ಹಂಗೊಂದು ಶುರುವಾಯ್ತು ಅಂದಾಗ, ಎಲ್ಲೋ 4 ಮನೆಗೆ ಪ್ರಜಾಕೀಯಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತೀರಿ ಅಂತ ಶುರುವಾದಾಗ ನಿಧಾನ ಗೊತ್ತಾಗ ಶುರುವಾಗ ಜನಕ್ಕೆ, ಓ ಇವ್ರೇನೋ ಮಾಡ್ತಾ ಇದಾರೆ, ಏನೋ ಶುರುವಾಗಿದೆ ಇದು ಅಂತ ಹೇಳಿ. ಏನು ಶುರುನೇ ಆಗದೆ ಇದ್ರೆ ಬರೀ ಸೋಷಿಯಲ್ ಮೀಡಿಯಾ ನೀವು ಇವಾಗ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದೀರಾ. ಇವಾಗ ನೀವು ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರನೇ ಹೋಗಿ ಅಂತಿದ್ದೀರಾ. ಅದನ್ನ ನಾನು ಮಾಡ್ತೀನಿ. ಅಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು ಹುಡುಕಿ ಅಂತೀರ. ಅಲ್ಲ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿ ಹುಡುಕ್ತೀನಿ, ಅದಕ್ಕೆ ಓಕೆ. ನೀವು ಮತ್ತೆ ಸೋಷಿಯಲ್ ಮೀಡಿಯಾ ಅಲ್ಲ, ಸೋಷಿಯಲ್ ಮೀಡಿಯಾ ಇಸ್ ಫಾರ್ ಗ್ರೌಂಡ್ ಕೆಲಸ. ಗ್ರೌಂಡ್ ಕೆಲಸ ನೀವ್ ಹೆಂಗ ತಿಳ್ಕೊಂಡ್ರಿ ಅಂದ್ರೆ ನಾನು ಹೇಳ್ತೇನೆ, ನೀವ್ ಹೆಂಗ್ ತಿಳ್ಕೊಂಡ್ರಿ ಅಂದ್ರೆ 5 ಜನ ಬೇಕು ಅನ್ನೋ ಕೆಲಸಗಾರ ರೀತಿಯಲ್ಲಿ ನಾನು ಇದು ಮಾಡ್ಬಿಡ್ತೀನಿ,
ನಾನು ಹೇಳ್ತಿರೋದು ರಿಕ್ವೆಸ್ಟ್ ಮಾಡ್ತೀನಿ. 5 ಜನ ಬೇಕೇ ಬೇಕು ಅಂತಿಲ್ಲ ಸರ್, ಅವ್ರ ಇಷ್ಟ ಅದು. ಅಲ್ಲ ಗುರುವೆ, ಅದನ್ನ ನಾನು 5 ವರ್ಷದಿಂದ ಹೇಳ್ತೀನಿ ಅವ್ರ ಇಷ್ಟ ಅಂತ. ನೀವು ಹೇಳಿದ್ರಿ ಫಸ್ಟಿಂಗ್ ಎಲ್ಲ ಬಂದ್ರು ಆಮೇಲೆ ಸೈಲೆಂಟ್ ಆಗ್ಬಿಟ್ರು ಅಂತ. ಸೇಮ್ ಅದೇ ಆಗೋದು ಇನ್ನೊಂದು 5 ವರ್ಷ. ನೀವು ಹೇಳ್ತಾರೆ ನೀವು ಮಾಡಿದ್ದು ಏನು ಕೆಲಸ ಅಂದ್ರೆ, ಫಸ್ಟ್ ನೀವು ಈಗ ಉಪೇಂದ್ರ ಕುಮಾರ್ ಅಂತ ಒಂದು ಪೇಜ್ ಇದೆ, ಆಮೇಲೆ ಪ್ರಜಾಕೀಯದ ಒಂದು ಪೇಜ್ ಇದೆ. ನೀವೇನ್ ಮಾಡಿದ್ರಿ, ಒಂದು ಇಡೀ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡ್ಬಿಟ್ರಿ, ಇಡೀ ರಾಜ್ಯನ. ಅದು ರಾಜ್ಯ ಏನಾಯ್ತು, ಈ ಬೆಂಗಳೂರಿನಂತ ನಗರಕ್ಕೆ ತಲುಪಿರ್ಬೋದು, ಅದು ಯಾವುದು ಉತ್ತರ ಕರ್ನಾಟಕದ ಕಲಬುರ್ಗಿಗೆ ತಲುಪದೇ ಇರಬಹುದು. ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ ಕಲಬುರ್ಗಿಗೆ ಕೆಲಸ ಮಾಡಿ. ಕಲಬುರ್ಗಿಗೆ ಜಾಸ್ತಿ ತಲುಪಿದೆ, ಬೆಂಗಳೂರಿಗೆ ಅದೇ ಉದಾಹರಣೆ ಹೇಳ್ತಿರೋದು. ಆ ಕಲಬುರ್ಗಿಗೆ ಪರ್ಟಿಕ್ಯುಲರ್ ಕಲಬುರ್ಗಿಗೆ ತಲುಪಬೇಕು. ಓಕೆ ಸಪರೇಟ್ ಆಗಿ ಹೇಳ್ತೀನಿ, ಮೆನ್ಷನ್ ಮಾಡ್ಬೇಕು ನೀವು ಹೇಳ್ತಿರೋ ಪ್ರಕಾರ. ಕಲಬುರ್ಗಿಯ ಕಲಬುರ್ಗಿ ಅಂದಾಗ ಬರೀ ಕಲಬುರ್ಗಿಗೂ ಅಲ್ಲ, ಕಲಬುರ್ಗಿಯ ಒಂದು ಬೂತ್ಗೆ ಹೆಂಗೋ ರೀಚ್ ಆಗ್ಬೇಕು. ಅದೇ ಒಂದು ಬೂತ್ಗೆ ಅಟ್ಲೀಸ್ಟ್ 5 ಜನನೂ ಅಲ್ಲ, ಅಥವಾ ಒಂದು 2 ಅಂತ ಇಟ್ಕೊಳ್ಳಿ, 2 ಒಂದು 10 ಮನೆಗಾದ್ರೂ ಓಡಾಡ್ಬೇಕು. ಅದೇ ಕಲಬುರ್ಗಿಯ 1000 ಬೂತ್ ಇದೆ ಅಂತ ಇಟ್ಕೊಳ್ಳಿ ಸರ್. ಈಗ 1000 ಬೂತ್ ಅಲ್ಲಿ ಜನ 5 ಮನೆಗೆ ಹೋಗ್ಲಿ ಅವ್ರು. ಈ ಬೂತಲ್ಲಿ 5 ಮನೆ, ಈ ಬೂತಲ್ಲಿ 5 ಮನೆ, ಹಂಗ 5 ಮನೆಗೆ ಹೋದ್ರು ಅಂದ್ರೂ ಕೂಡ ನೀವ್ ಏನೋ ಮಾಡ್ತಿದ್ದೀರಿ ಅನ್ನೋ ಒಂದು ಭರವಸೆ ಬರುತ್ತೆ. ಅಲ್ಲಲ್ಲ, ಖಂಡಿತ ಹೋದ್ರೆ ಭರವಸೆ ಬರತ್ ಗುರುವೆ, ಹೋಗೋರು ಬೇಕಷ್ಟೇ. ಅದಾದ್ರೂ ಹುಡುಕ್ಬೇಕು, ಅದನ್ನ ಹೇಳ್ತೀರಿ. ಅಲ್ಲಲ್ಲ, ಅದೇ ಹೇಳಿದ್ ಯಾರು ಅಂತ. ಈಗ ಪ್ರಾಬ್ಲಮ್ ಅಂದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. 5 ಜನ ಹೋಗ್ಬೇಕು ಖಂಡಿತ. ಇಲ್ಲಿ ಕೇಳಿಸ್ಕೊಂಡವ್ರೆ 5 ಜನ ಸ್ಟಾರ್ಟ್ ಮಾಡ್ಬಿಡ್ಬೋದು ಇವಾಗ. ಅದಲ್ಲ, ಮಾಡ್ತಾ ಇದಾರ ಅವರು, ಮಾಡ್ತಾರ, ಅದು ಎಗೈನ್ ಅವ್ರಿಗೆ ಬಿಡ್ಬೇಕು ತಾನೆ, ಜನಕ್ಕೆ ಬಿಡ್ಬೇಕು. ಅದ್ರವೈಸ್ ನೀವು ಕಂಟ್ರೋಲ್ ಮಾಡ್ಬೇಕು. 2 ದಾರಿ ಇಲ್ಲಿ. ಆಮೇಲೆ ರೈಟ್ ಆರ್ ರಾಂಗ್, ಕರೆಕ್ಟ್, ಇದನ್ನ ಒಪ್ಕೊಂತೀರಾ? ಹೌದು. ಒಂದು ಅವ್ರು ಮಾಡಬೇಕು, ಇಲ್ಲ ನಾವು ಮಾಡಿಸ್ಬೇಕು. ಮಾಡಿಸೋದು ಈಸಿ. ಏನಂದ್ರೆ, ನೋಡಪ್ಪ ನಿನ್ಗೆ ಇಷ್ಟಿಷ್ಟು ಕೊಡ್ತೀನಿ ನಾನು, ಹಿಂಗೆ ಮಾಡಿ, ನಾನು ಬ್ಯಾನರ್ಸ್ ಕೊಡ್ತೀನಿ, ಹಿಂಗೆ ಕೊಡ್ತೀನಿ, ಒಂದು ಆಫೀಸ್ ಮಾಡ್ತೀನಿ, ನೀವು ಹಿಂಗೆ ಮಾಡಿ ಅಂದ್ರೆ ಇಟ್ ಇಸ್ ಎ ಕೆಲಸ. ಖಂಡಿತ ಮಾಡ್ತಾರೆ, ನಿಮ್ಗೆ ವರದಿ ಒಪ್ಪಿಸ್ತಾರೆ, ಎಲ್ಲ ಮಾಡ್ತಾರೆ. ನೀವೇ ಮಾಡ್ಕೊಳ್ಳಿ, ರೈಟ್ ಮಾಡ್ತೀನಿ ಅಂತಾರೆ. ಮತ್ತೆ ಅವ್ರು ಮಾಡ್ತಾ ಇದಾರೆ ಬಿಡ್ತಾರ ನೀವು ಕೇಳಂಗಿಲ್ಲ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇರ್ಬೇಕು ನೀವು ಹೇಳೋ ಪ್ರಕಾರ. ನೀವು 2ನೇ ದಾರಿ ಹೇಳ್ತಾರೆ ಸರ್. ಕಲಬುರ್ಗಿ ಪೇಜ್ ಅಲ್ಲಿ ನೀವು ಕಂಟಿನ್ಯೂಸ್ ಆಕ್ಟಿವ್ ಇದ್ರಿ ಅಂತ ಇಟ್ಕೊಳ್ಳಿ, ಯಾಕೆ ಬರಲ್ಲ? 5 ಜನ 4 ದಿನ ಪ್ರಚಾರ ಮಾಡಿದ್ರು, ಹೋದ್ರು, ಇನ್ಯಾರೋ 5 ಜನ ಸೃಷ್ಟಿ ಆಗ್ತಾರೆ. ಮಾಡೋಣ ಖಂಡಿತ. ನೀವು ಹೇಳ್ತಿರಲ್ಲ, ಇನ್ಮೇಲೆ ನಾನು ಮಾಡ್ತೀನಿ, ಮಾಡಿ ನಿಮ್ ಪ್ರತಿಯೊಂದು ವರದಿ ಒಪ್ಪಿಸ್ತೀನಿ, ನೀವು ಇದನ್ನ ಪ್ರಚಾರನೂ ಮಾಡಿ. ನೀವು ಹೇಳ್ತಿರೋ ಕಲಬುರ್ಗಿ ಅಥವಾ ನಿಮ್ ತೀರ್ಥಹಳ್ಳಿ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಎವ್ರಿ ಡೇ ತೀರ್ಥಕ್ಕೆ ಬಂದು ಹೇಳ್ತೀನಿ. ಇವಾಗ ಅದೇ ತರ ಎಲ್ಲರಿಗೂ ಹೇಳ್ಬೇಕು ತಾನೆ, ಬರೀ ತೀರ್ಥಹಳ್ಳಿ ಮಾತ್ರ ಹೇಳೋದಾಗಲ್ಲ. 224 ವಿಧಾನಸಭಾ 224 ನಾನು ಡೈಲಿ ಮಾಡ್ಬೇಕು ಅಲ್ವಾ? ಡೈಲಿ ಆಗದೇ ಇದ್ರು ಅಟ್ಲೀಸ್ಟ್ 3 ದಿನಕ್ಕೊಮ್ಮೆ. ಅಲ್ಲ, 3 ದಿನಕ್ಕೊಮ್ಮೆ ಅಂದ್ರು. ನಾನು ಹೇಳಿದ್ದು ತೀರ್ಥಹಳ್ಳಿಗೆ 3 ದಿನಕ್ಕೆ ಒಂದ್ಸತಿ ಮಾಡ್ಬೇಕು. 224 ಕಾನ್ಸ್ಟಿಟ್ಯೂಯನ್ಸಿ, ಅದರಲ್ಲಿ ಪ್ರತಿಯೊಂದು ವಿಲೇಜ್ಗೂ ಹೇಳ್ಬೇಕು ನಾನು. ನೀವು ಹೇಳಲ್ಲ ಕರ್ನಾಟಕ ನೋಡಿ. ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಂಬಿಡಿ. ಇಡೀ ಕರ್ನಾಟಕಕ್ಕೆ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೋಗಿ ಹೇಳಿ ಅಂತಿದ್ರೆ. ಆ ಸ್ಪೆಸಿಫಿಕ್ ಅನ್ನೋದು ಬರೀ ತೀರ್ಥಹಳ್ಳಿನ, ಅಲ್ಲಿ ಪಕ್ಕದಲ್ಲಿರೋ ಒಂದು ವಿಲೇಜ್, ಅದನ್ನೇ ಬೂತ್ ಅಂತೀರಿ ಸರ್. ನಾನೀಗ ತೀರ್ಥಹಳ್ಳಿ ಅಂದಾಗ ಅಂದ್ರೆ ಬೂತ್ ಮೆನ್ಷನ್ ಮಾಡ್ಬೇಕು. ತೀರ್ಥಹಳ್ಳಿ ಅಂದಾಗ ನಮ್ದು ಬಿದ್ರಗೋಡು ಬೂತು. ಬಿದ್ರಗೋಡು ಬೂತ್ಗೆ ಮಾತಾಡ್ಬೇಕು ನಾನು. ಫಸ್ಟ್ ನೀವು ಹೇಳೋದು ತೀರ್ಥಹಳ್ಳಿಗೆ ಇದೀರಾ, ತೀರ್ಥಹಳ್ಳಿ ಇದ್ರಿ, ಒಂದು ಬೂತ್ಗಳ ಲೆಕ್ಕ ಒಂದು ಹಂತಕ್ಕೆ ತಗೊಳ್ಬೇಕು. ಅದೇ ಆ ಬೂತ್ಗೆ ನಾನು ಮೆನ್ಷನ್ ಮಾಡಬೇಕು. ಆ ಬೂತ್ ಹತ್ರ ಯಾರು ಇದ್ದೀರಾ ಬಹಳ ಕಷ್ಟ ಆಗುತ್ತೆ. ನೀವು ಪ್ರತಿ ಬೂತ್ಗಳು ಹೇಳ್ತಾ ಹೋಗೋದು ಕಷ್ಟ ಆಗುತ್ತೆ. ತೀರ್ಥಹಳ್ಳಿ ಅಂತ ಅಂದಾಗ ನನಗೆ ಬೂತ್ಗಳಿಂದ ಜನ ಬೇಕು, ಪ್ರತಿ ಬೂತ್ಗಳಿಂದ. ಅದೇಪ್ಪ ನಾವು ಹೇಳ್ಬೇಕಲ್ಲ ರೀ. ಅಟ್ಲೀಸ್ಟ್ ಇವಾಗ ತೀರ್ಥಹಳ್ಳಿ ಈ ಬೂತಿಂದ ನನಗೆ ಜನ ಬೇಕು ಅಂತ ನಾನು ಮೆನ್ಷನ್ ಮಾಡ್ಬೇಕು ತಾನೆ. ಅವಾಗ ನಾನು 50,000 ಬೂತ್ಗಳ್ನು 1,00,000 ಬೂತ್ಗಳ್ನು ತಗೊಂಡು ಮೆನ್ಷನ್ ಮಾಡ್ಬೇಕು. ಅದು ನೀವು ಹೇಳ್ತಿರೋದು 3 ದಿನಕ್ಕೆ ಒಂದ್ಸತಿ ಮಾಡ್ಲೇಬೇಕು. ಪ್ರತಿಯೊಬ್ಬರಿಗೂ ಪ್ರತಿ ಬೂತ್ಗೂ 3 ದಿನಕ್ಕೆ ಒಂದ್ಸತಿ ಹೇಳ್ಬೇಕು ನಾನು. ಅಂದ್ರೆ 1,00,000 ಬೂತ್ಗಳಿಗೆ 3 ದಿನಕ್ಕೆ ಒಂದ್ಸತಿ ನಾನು ಮಾಡ್ಬೇಕು ಅಂದ್ರೆ ನನಗೆ ಎಷ್ಟು ಟೈಮ್ ಬೇಕಾಗ್ಬೋದು ಹೇಳಿ? ಹ್ಯೂಮನ್ಲಿ ಇಸ್ ಇಟ್ ಪಾಸಿಬಲ್? ನಾನು ಹೇಳ್ತಾ ಇರೋ ಸರ್, ಈಗ ನೀವು ಪ್ರತಿ ಬೂತು ತಲುಪೇ ಬಿಡ್ತೀನಿ ಅನ್ನೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಪ್ರಯತ್ನನಾದ್ರೂ ಆಗ್ಬೇಕಲ್ಲ. ಅಲ್ಲ, ಮಾಡ್ತೀನಿ ಗುರುವೆ, ನಾನು ಅದನ್ನೇ ನಿಮ್ಮನ್ನು ಕೇಳ್ತಾ ಇರೋದು. ಈಗ ಸರ್, ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ತೀರ್ಥಹಳ್ಳಿ ಯಾವ್ದೊಂದು ತೀರ್ಥಹಳ್ಳಿ ಒಂದು ವಿಧಾನಸಭಾ ಕ್ಷೇತ್ರ ಪೇಜ್ ಓಪನ್ ಮಾಡಿದ್ರಿ, ನೀವು ಬೂತ್ಗಳನ್ನು ಮೆನ್ಷನ್ ಮಾಡೋದು ಬೇಡ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಪ್ರತಿ ಮನೆಗೆ ತಲುಪಕ್ಕೆ ಒಂದಷ್ಟು ಜನ ಬೇಕು, ಬೂತ್ ವೈಸ್ ಆದ್ರೆ ಉತ್ತಮ ಅನ್ನೋ ರೀತಿಯಲ್ಲಿ ಹೇಳ್ತೀರಿ. ಅಟ್ಲೀಸ್ಟ್ ಒಂದು 2 ಬೂತಿಂದನೋ 3 ಬೂತಿಂದನೋ 4 ಜನ ಬಂದು 4 ಕಡೆ ಪ್ರಚಾರ ಮಾಡೋಕೆ ಶುರು ಮಾಡಿದ್ರೆ. ಅಲ್ಲ, ಮಾಡಿದ್ರು ಅಂತ ಹೆಂಗ್ ಗೊತ್ತಾಗತ್ತೆ ಗುರು ನಮ್ಗೆ? ಮಾಡ್ತಿರ್ಬೋದಲ್ಲ ಇವಾಗ್ಲೂ. ಕೇಳಿ ಒಂದ್ ನಿಮಿಷ, ಒಂದು ಫ್ರಾಂಕ್ ಆಗಿ ನೀವು ಹೇಳಿದ್ರೆ ಜನ ಬದಲಾವಣೆ ಬಯಸ್ತಿದ್ದಾರೆ. ಅಲ್ಲ, ಕೇಳಿ ಒಂದ್ ನಿಮಿಷ. ಮೊನ್ನೆ ನಮ್ಮ ಸಮರ್ಥ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವರು ನಮ್ಮ ಸದಾಶಿವನಗರದಲ್ಲಿ ನನ್ನ ಸ್ನೇಹಿತರು. ಅವರೊಂದು ದೊಡ್ಡ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಅವರು ಮೊನ್ನೆ ಇದ್ದಕ್ಕಿದ್ದಂಗೆ ಹೇಳಿದ್ರು, ನನಗೆ ಆಶ್ಚರ್ಯ ಅನ್ನಿಸ್ತು. ಯಾವುದೋ ಒಂದು ಹುಡುಗಿ ಅಂತೆ, ನಾರ್ತ್ ಇಂಡಿಯನ್ಸ್ ಅಂತೆ, ಅವ್ರಿಗೆ ಹಿಂದಿ ಬರಲ್ಲ. ಈ ಹುಡುಗಿ ಇಂಗ್ಲೀಷಲ್ಲಿ ಪ್ರಜಾಕೀಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಂತ ಅವ್ರಿಗೆ. ನನಗೆ ಬಹಳ ಖುಷಿ ಅನ್ನಿಸ್ತು ಉಪೇಂದ್ರ ಅವರೇ. ನಾನು ಅದಕ್ಕೆ ಒಂದು ವಿಡಿಯೋ ತಗೋಣ ಅನ್ಕೊಂಡೆ, ಏನೋ ಬೇಜಾರು ಮಾಡ್ಕೊಂಡು ತಗೊಂಡಿಲ್ಲ ಅಂತ. ಆ ಥರ ಟ್ರೈ ಮಾಡ್ತಿರೋರು ಮಾಡ್ತಿದ್ದಾರೆ. ಬಟ್ ಮಾಡ್ತಿದಾರೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಬೇಕು ಅಲ್ವಾ? ಕರೆಕ್ಟ್ ತಾನೆ? ಅದೇ ನೀವು ಆ ಸ್ಟ್ರಕ್ಚರ್ ಅಂತ ಹೋದಾಗ ಮತ್ತೆ ಅದೇ ರಾಜಕಾರಣ ಮತ್ತೊಂದು ಮಗದೊಂದು ಆಗ್ಬಿಡುತ್ತೆ. ಮತ್ತೆ ಇದು ಹೆಂಗೆ ಇದು? ಅದೇ ಅಲ್ಲ, ನಾನು ಹೇಳ್ತಾ ಇರೋದು ಅದನ್ನ ನೀವ್ ಯಾಕೆ ಸರ್ ಅದನ್ನ ನೋಡ್ಲೇಬೇಕು ಅನ್ನೋದು ಏನ್ ಬೇಡ? ನಾನು ನೋಡ್ತಾನೆ ಇಲ್ಲ. ಅಲ್ಲ, ನೀವು ಯಾಕೆ ಅದನ್ನ ಅಂದ್ರೆ ನಾನು ಹೇಳ್ತಾ ಇರೋದು ನಿಮ್ ಪ್ರಯತ್ನ ನೀವು ಮಾಡ್ತಾ ಹೋಗಿ. ಆ 5 ಜನ ಪ್ರಚಾರ ಮಾಡ್ತಿದ್ರು ಇಲ್ಲೋ ಫಾಲೋ ಅಪ್ ಮಾಡಕ್ ಆಗದೇ ಇಲ್ಲ. ಅದು ಓಕೆ, ನನ್ನ ಪ್ರಯತ್ನ ನಾನು ಮಾಡಬೇಕು. ಫಾಲೋ ಅಪ್ ಮಾಡ್ತೀರಿ ಅಂದ್ರೆ ಮತ್ತೆ ನೀವು ರಾಜಕಾರಣ ಆಗತ್ತೆ, ಆ ಕಾರ್ಯಕರ್ತ ಆಗತ್ತೆ.
ನಾನು ಹೇಳ್ತಿರೋದು ಅಟ್ಲೀಸ್ಟ್ ಒಂದು ಪ್ರಯತ್ನ ಆಗ್ಲಿ ಅಂತ ಒಂದು ಇಲ್ಲ, 2 ವರ್ಷ ಖಂಡಿತ. 2 ವರ್ಷ ಅದಕ್ಕೋಸ್ಕರ ನೀವು ಮೀಸಲಿಟ್ಟು. ಓಕೆ 2 ವರ್ಷ ಇವಾಗ ನೀವು ಹೇಳ್ದಂಗೆ ಪ್ರತಿ ಬೂತ್ಗೂ ಮೆನ್ಷನ್ ಮಾಡೋದು ಕಷ್ಟ ಆಗುತ್ತೆ. ಏನ್ ಹೇಳಿ, ಪ್ರತಿ ಬೂತ್ಗೂ ತಗೊಂಡು ನಾನು ರಿಕ್ವೆಸ್ಟ್ ಮಾಡ್ತಾ ಹೋದ್ರೆ ಅದು 3 ದಿನಕ್ಕೊಂದ್ಸತಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಪ್ರತಿ ವಿಧಾನಸಭೆ 224 ವಿಧಾನಸಭೆ 224 ವಿಧಾನಸಭೆಗೆ 3 ದಿನಕ್ಕೊಂದ್ಸತಿ ಮಾಡ್ಬೇಕು ನಾನು. ಅಂದ್ರೆ 224 ವಿಧಾನಸಭೆಗೆ 224 ದಿನ ನನಗೆ ಒಂದೊಂದು ದಿನ ಅನ್ಕೊಳ್ಳಿ, ಅಟ್ಲೀಸ್ಟ್ ಒಂದ್ ದಿನಾನ ಅಥವಾ ಅರ್ಧ ದಿನಾನ ಅಥವಾ 1 ಅವರ್ ಅಂದ್ರೂ ಕೂಡ ಒಂದು 10 ಅವರ್ ಮಾಡಿದ್ರು ಕೂಡ ನಾನು ಒಂದು 10 ವಿಧಾನಸಭಾ ಕ್ಷೇತ್ರಕ್ಕೆ ಉದ್ದೇಶಿಸಿ ಮಾತಾಡಿದೆ ಅನ್ಕೊಳ್ಳಿ. ಅವಾಗ ನಾನೊಂದು ಎಷ್ಟು ದಿನ ಬೇಕು ನನಗೆ 224 ಕ್ಷೇತ್ರಗಳು ಮಾಡೋದಕ್ಕೆ ಸಪ್ರೇಟ್ ಆಗಿ? ಒಂದಷ್ಟು ಟೈಮ್ ಹಿಡಿಯುತ್ತೆ. ಅದನ್ನ 3 ದಿನಕ್ಕೊಂದ್ಸತಿ ಬೇರೆ ನಾನು ಮಾಡ್ಬೇಕು. ಹೇಳ್ತೀನಿ, ಇದನ್ನ ಮಾಡಿಲ್ಲ ಅಂದ್ರೆ ಇನ್ ಹೆಂಗೆ ಸರ್ ತಲುಪೋದು ಹೆಂಗೆ? ಅಲ್ಲಲ್ಲ, ಖಂಡಿತ ನಾನು ನೋಡೋಣ, ನಾನು ಯೋಚನೆ ಮಾಡ್ತೀನಿ ಹಂಗೆ ಮಾಡ್ಬೋದಾ, ಪ್ರತಿಯೊಬ್ಬರಿಗೂ ಸಪ್ರೇಟ್ ಆಗಿ ಉದ್ದೇಶಿಸಿ ಮಾತಾಡಕ್ ಆಗುತ್ತಾ? ಹಳ್ಳಿಗಳಿಗೆ ಉದ್ದೇಶಿಸಿ ನೀವು ಹುಡುಗರು ಬನ್ನಿ, ನೀವು 4 ಜನ ನಿಂತ್ಕೊಳ್ಳಿ ಮಾಡಿ. ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಜನ ಜವಾಬ್ದಾರಿ ತಗೊಳ್ಳಿ. ಓಕೆ, ಆ ಜವಾಬ್ದಾರಿ ತಗೊಂಡು ಅದು ಇವಾಗ ಮತ್ತೆ ಏನ್ ಹೇಳಕ್ ಶುರು ಮಾಡ್ತಾರೆ, ಬರೀ ಸೋಷಿಯಲ್ ಮೀಡಿಯಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇವರು, ಗ್ರೌಂಡ್ ಇಳಿತಿಲ್ಲ ಅಂತ. ಅಲ್ಲ, ಅವ್ರು ಗ್ರೌಂಡ್ ಇಳಿಕ್ ಶುರು ಮಾಡ್ತಾರಲ್ಲ ಆ ಹುಡುಗರು. ಅವ್ರು ಹೇಳಿದ್ರಲ್ಲ, ನೀವು ಬನ್ರಿ, ಒಳ್ಳೆ ಕತೆ, ನಾನು ಬರ್ಬೇಕು. ನೀವೀಗ ಒಂದು ಥಾಟ್ಸ್ ಕೊಟ್ಟಿದ್ದೀರಿ. ಅದು ಬೇಡ ಅಂತಾನೆ ನೀವೇ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ಬರೀ ಥಾಟ್ಸ್ ಕೊಟ್ಟು ಮನೇಲಿ ಕೂತ್ಕೊಂಡು ಹೇಳ್ತಿರೋ ಥಾಟ್ಸ್ ಕೊಟ್ಟು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳ್ತಿಲ್ಲ ಸರ್. ಇವಾಗ ನಾನು ರೌಂಡ್ ಇಳಿತೀನಿ. ನಾನು ಹೇಳ್ತಿರೋದು, ನಾನು ಮೊನ್ನೆನೋ ನೀವು ಇದಕ್ಕೆ ಬಂದಾಗ ಪ್ರೆಸ್ ಕ್ಲಬ್ ಅಲ್ಲಿ ಬಂದಾಗ ನಾನು ಅದನ್ನೇ ಹೇಳಿದ್ದು. ನಾನು ಪದೇ ನಿಮಗೆ ಹೇಳ್ತಾ ಇದ್ದು, ನೀವು ಥಾಟ್ಸ್ ಕೊಟ್ಟು ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ ಅಂತ. ಆಕ್ಟಿವ್ ಆಗಿರ್ತೀನಿ. ಆಕ್ಟಿವ್ ಅಂದ್ರೆ ಹೆಂಗೆ, ನೀವು ಏನ್ ಮಾಡಿದ್ರಿ, ಇಡೀ ರಾಜ್ಯವನ್ನು ಉದ್ದೇಶಿಸಿ ಮಾತಾಡೋಕೆ ಶುರು ಮಾಡ್ಕೊಂಡ್ರಿ. ನಾನು ಸಪ್ರೇಟ್ ವಿಧಾನಸಭಾ ಕ್ಷೇತ್ರ ಇಲ್ಲ ಅದು ಮಾಡ್ತೀನಿ, ಅದನ್ನು ಹೇಳ್ತಾರೆ. ನಾನು ಹೇಳಿದ್ದು ಇಷ್ಟು ಮಾಡಿದ್ರ ಮೇಲೆ ಬರೀ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮನೇಲಿ ಕೂತ್ಕೊಂಡು ಮಾಡೋ ಪ್ರಯೋಜನ ಇಲ್ಲ, ಗ್ರೌಂಡ್ ಇಳಿರಿ ಅಂತಾರೆ. ನಾನು ಇಳಿಯೋದು ಹೇಳ್ತಾ ಇದ್ದೀನಿ, ಹೆಂಗ್ ಇಳಿಬೋದು ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಕೇಳ್ತಿರೋದು, ಹೆಂಗೆ ಇಳಿಬೋದು, ಯಾವ ಥರ ಮಾಡ್ಬೋದು. ಇವಾಗ ನಾನು ಒಂದು ಕ್ಷೇತ್ರಕ್ಕೆ ಹೋಗ್ದೆ, ಅಲ್ಲಿ ಮೀಟ್ ಮಾಡಿದೆ, ಒಂದಷ್ಟು ಜನ ರಿಕ್ವೆಸ್ಟ್ ಮಾಡಿದೆ ಪರ್ಸನಲ್ ಆಗಿ. ಅಲ್ಲೊಂದಷ್ಟು ಜನ ಬರ್ತಾರೆ, ನಾನು ಒಂದಿಬ್ರು ಬೌನ್ಸರ್ಸ್ ಇಟ್ಕೊಬೇಕು. ಇಲ್ಲ ಅಂದ್ರೆ ಆಕ್ಚುಲಿ ಮೈ ಮೇಲೆ ಬಿಡ್ತಾರೆ, ಫೋಟೋ ತೆಗಿರಿ ಅಂತಾರೆ. ಅದು ಏನೂ ಮಾಡೋಕ್ಕಾಗಲ್ಲ, ಅದು ಮಾಡ್ಲೇಬೇಕಾಗುತ್ತೆ. ಓಕೆ, ಫೋಟೋ ತೆಗೆದು ಕೂತ್ಕೊಂತೀನಿ, ಇಲ್ಲಿ ನಾನು ವಿಷಯಗಳು ಹೇಳ್ಕೊಂಡು ಹೋಗ್ಬೇಕು ಅವ್ರಿಗೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಇದು 2ನೇದು ಗ್ರೌಂಡ್ ಗಿಳಿ. ಇದನ್ನು ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಪ್ರತಿ ಕ್ಷೇತ್ರಗಳಿಗೂ ಹೋಗಿ. ಅದೇ ಪ್ರತಿ ಕ್ಷೇತ್ರಗಳಿಗೆ ನಾನು ಹೇಳ್ತಿರೋದು. ಪ್ರತಿ ಈಗ ಮತ್ತೆ ನಾನು ನಮ್ಮ ತೀರ್ಥಹಳ್ಳಿ ಬೇಡ, ಒಂದು ಸಾಗರ ಅಂತ ತಗೊಳ್ಳೋಣ. ಸಾಗರ ಯಾವುದೋ ಒಂದು ಪ್ರದೇಶ ಯಾವುದೋ ಒಂದು ಮೊದಲೇ ನೀವು ಏನ್ ಮಾಡಿರ್ತೀರಿ, ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಿ. ಸಾಗರದ ಪೇಜ್ ಮೊದಲೇ ಓಪನ್ ಮಾಡಿರ್ತೀರಿ. ಸಾಗರದಲ್ಲಿ ಒಂದು ಪೋಸ್ಟ್ ಹೇಳಿರ್ತೀನಿ, ಸಾಗರದಲ್ಲಿ ನೋಡಪ್ಪ ಇಂಥ ದಿನ 10ನೇ ತಾರೀಕು ಯಾವುದೋ ಒಂದು ಅರಳಿ ಕಟ್ಟೆ ಇರೋ ಪ್ರದೇಶಕ್ಕೋ ಅಲ್ಲಿಗೂ ಬರ್ತೀನಿ ನಾನು. ಅಲ್ಲಿ ಒಂದು ದಿನ ಹೋಗಿ ತಲುಪಲೇಬೇಕು. ಓಕೆ, ಖಂಡಿತ ಹೋಗ್ತೀನಿ. ನೆಕ್ಸ್ಟ್ ಪಕ್ಕದ ಊರಲ್ಲಿ ಕರೀತಾರೆ, ನೀವು ಅಲ್ಲಿ ಬಂದಿದ್ರೆ ಇಲ್ಲೂ ಬನ್ನಿ ಅಂತ. ಇಲ್ಲ, ನಾನು ಇದನ್ನು ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇನ್ನೊಂದು ಊರಿಗೆ ಹೋಗ್ತೀನಿ, ಅಲ್ಲಿ ಪಕ್ಕದಲ್ಲಿ ಹಳ್ಳಿಯವ್ರು ಹೇಳ್ತಾರೆ, ನೀವು ಅಲ್ಲಿ ಬಂದಿದ್ರೆ ಇಲ್ಲೂ ಬನ್ನಿ, ಇಲ್ಲೂ ಮಾತಾಡಿ ಅಂತ. ಅಲ್ಲಿ ಮಾತಾಡ್ತೀನಿ, ಪಕ್ಕದ ಕರೀತೀರಿ. ಇದು ಎಷ್ಟಿದೆ ಗೊತ್ತಾ ನಿಮ್ಗೆ, ಒಂದು ಹಳ್ಳಿ ಒಂದು ಹೋದ್ರೆ. ಅಲ್ಲ, ನಾನು ಹೇಳ್ತಾ ಇರೋದು, ನೀವು ಫಸ್ಟ್ ನೀವು ಹಿಂಗೆ ಆಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಮಾಡ್ತೀನಿ ನಾನು. ಮಾಡಕ್ ಶುರು ಮಾಡಿದಾಗ ನಿಮ್ ತೋರದಲ್ಲಿ ಒಂದು 10 ಜನ ಸೃಷ್ಟಿ ಆಗ್ಬೋದಲ್ಲಿ. ಅಲ್ಲ, ಮಾಡಿದೀನಿ ಗುರುವೆ. ನಾನು ಓಡಾಡಿದ್ದೀನಿ, ಇಡೀ ಕರ್ನಾಟಕ ಟೂರ್ ಮಾಡಿದ್ದೀನಿ, ಹಳ್ಳಿಗೆ ಹೋಗಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ, ಕಾಲೇಜಲ್ಲಿ ಜನರು ಉದ್ದೇಶಿಸಿ ಮಾತಾಡಿದ್ದೀನಿ. ಈ ಹೇಳ್ಬೋದು, ನಾನು ನೀವೆಲ್ಲಿ ನೋಡ್ಬಿಟ್ಟು ಬರೀ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಥವಾ ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬೋದು. ನಾನು ಕಾಲೇಜ್ಗಳಿಗೆ ಹೋಗಿ ಮಾತಾಡಿದ್ದೀನಿ, ಹಳ್ಳಿಗಳಿಗೆ ಹೋಗಿ ಮಾತಾಡಿದ್ದೀನಿ, ಜನಗಳು ಸೇರಿಸಿದ್ದೀನಿ, ಮಾಡಿದ್ದೀನಿ. ಉದಾಹರಣೆ ಅರೆಹಳ್ಳಿ ಹೋಗಿದ್ರೆ ನೀವು? ಅರೆಹಳ್ಳಿಗೆ ಹೋಗಿದ್ದೆ, ಅಲ್ಲ ಬೇರೆ ಹಳ್ಳಿಗೂ ಹೋಗಿದ್ದೀನಿ ನಾನು. ಅವಾಗಂತೂ ಪುಡಿ ಕರ್ನಾಟಕ ಸುತ್ತಾಡಿದ್ದೆ. ಓಕೆ ಬಿಡಿ, ನೆಕ್ಸ್ಟ್ ಮತ್ತೆ ಹೋಗ್ತೀನಿ ಅನ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಹಳ್ಳಿಗೆ ಬಂದ್ರೆ ಪಕ್ಕದ ಹಳ್ಳಿಯವ್ರು ಕೇಳ್ತಾರೆ, ನೀವು ಅಲ್ಲಿಗೆ ಬಂದ್ರೆ ಇಲ್ಲಿಗೆ ಬರಬಾರ್ದಾ ಅಂತ. ಖಂಡಿತ ತಪ್ಪಲ್ಲ ಅದು. ನಾನು ಈ ಹಳ್ಳಿಗೂ ಹೋಗ್ಬೇಕು, ಆ ಹಳ್ಳಿಗೂ ಟೋಟಲ್ 34 ಸಾವಿರ ಹಳ್ಳಿ ಇದೆ. ಆಕ್ಚುಲಿ 34 ಸಾವಿರ ಹಳ್ಳಿಗೂ ನಾನು ವಿಸಿಟ್ ಮಾಡಬೇಕು. ಮಿನಿಮಮ್ ಅಂದ್ರೂ ಒಂದೊಂದ್ ಕಡೆ ಒಂದು ಅರ್ಧ ದಿನ ಬೇಕು ಅಲ್ವಾ? ಅರ್ಧ ದಿನ ಅಂದ್ರೆ ಒಂದು 25,000 ದಿನ ಬೇಕು ನನಗೆ, 20,000 ದಿನ ಬೇಕು ನನಗೆ ಅನ್ಕೊಳ್ಳಿ. ಅಲ್ಲ, ನಿಮ್ದು ಅರ್ಥ ಆಯ್ತು ನನಗೆ. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಆದ್ರೂ ಸೆಟ್ ಮಾಡ್ಬೇಕಲ್ಲ ಅಂತ ಹೇಳ್ತಿರೋದು ನಾನು. ಅಲ್ಲ, ಇದೇ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಪ್ರತಿ ಹಳ್ಳಿಗೂ ಅಂತಾನೂ ನಾನು ಹೇಳ್ತಾ ಇಲ್ಲ. ಓಕೆ, ಪ್ರತಿ ಅದೇ ಹೇಳಿದ್ದು. ವಿಧಾನಸಭಾ ಕ್ಷೇತ್ರ ಒಂದು ಭಾಗ, ಈಗ ಮಲೆನಾಡು ಅಂತ ತಗೊಂಡಾಗ ಅದ್ರ ಬದಲು ಈ ತರ ಮಾಡೋದ್ ಬಿಟ್ರಲ್ಲ, ಒಂದು ದೊಡ್ಡ ಪ್ರೊಸೆಷನ್ ಮಾಡಿ ಎಲ್ಲಾರನ್ನೂ ಕರೆಸಿ ಒಂದ್ ಸತಿ ಮಾತಾಡ್ಬಿಟ್ಟು ಅದನ್ನ ಪಬ್ಲಿಸಿಟಿ ಮಾಡಿದ್ರೆ ಜನ ಸಂಪರ್ಕದಲ್ಲಿ ಇದ್ದಾರೆ ಇವರು ಅನ್ಸಲ್ವಾ? ಅವಾಗ ವಿಜಯ್ ತರ ಗೆಲ್ತೀರಿ ನೀವು. ಅಲ್ಲ ಗುರು, ಅದು ಕರೆಕ್ಟ್ ಅಲ್ವಾ ಅಂತ ನಾನು ಹೇಳ್ತಾರೆ. ಅದು ಬೆಟರ್ ಅಲ್ವಾ? ಈ ತರ ನೀವು ಒಂದೊಂದು ಹಳ್ಳಿಗೆ ಹೋಗಿ ಪಾಕೆಟ್ ಅಲ್ಲಿ 50 ಜನ 100 ಜನರ ಹತ್ರ ಮಾತಾಡೋ ಬದಲು ಒಂದು ಸತಿ ದೊಡ್ಡ ಸಮಾವೇಶ ಮಾಡಿ ಎಲ್ಲಾನು ಕರೆಸಿ ಒಂದು ಸ್ಪೀಚ್ ಕೊಟ್ಟು ಮತ್ತೆ ನೀವು ಮಾಡಲ್ಲ ಪಬ್ಲಿಸಿಟಿ. ಅಲ್ಲ, ಬೆಟರ್ ಅಲ್ವಾ ಅಂತ ನಾನು ಹೇಳ್ತೀನಿ. ಹೌದು, ನಮ್ಮ ಆಲೋಚನೆ ಇರೋದು ಅದೇ. ಅಲ್ಲ, ಅದೇ ಯೋಚನೆ ಇದ್ರೆ ನೀವು ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಯು ಕ್ಯಾನ್ ಗೋ ಹೆಡ್ ಅಂತ. ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ. ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್, ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಹಿಯರ್. ಅರ್ಥ ಆಯ್ತಾ? ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ನನಗೇನಾರ ಬೇಕಾದ್ರೆ ನಾನು ಮಾಡ್ಕೊತೀನಿ. ನಿಮ್ಮ ಹತ್ರ ಇಷ್ಟು ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ನಾನು ಕೇಳ್ತಿರೋದು, ನಿಮ್ಗೆ ಅದೇ ಬೇಕು ಅನ್ಸಿದ್ರೆ ನೀವು ನನ್ನ ಹತ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಹೇಳ್ತಿರೋದು. ರಿಯಲಿ ಯು ವಾಂಟ್ ದಟ್? ಅಲ್ಲ, ನಾನು ಹೇಳ್ತಾ ಇರೋದು
ಸಮಾವೇಶ ಅಂದ್ರೆ ಕರೆಕ್ಟ್ ಆಗಿ ಹೇಳಿ, ನನಗೆ ನೋ ಎಸ್ಕೇಪ್ ಆಗಬಾರ್ದು. ಕರೆಕ್ಟ್ ಆಗಿ ಹೇಳಿ, ನಾನು ಕರೆಕ್ಟಾಗಿ ಮಾತಾಡ್ತೀನಿ, ನೀವು ಕರೆಕ್ಟಾಗಿ ಮಾತಾಡ್ಬಿಡಿ. ನಿಮ್ಗೆ ಅದೇ ಬೇಕಾ ಇದೆಯಲ್ಲ? ಅಲ್ಲ ಸರ್, ನಾನೀಗ ಫಸ್ಟ್ ನಾನು ನಿಮ್ಗೆ ಹೇಳಿದ್ದೇನು, ಅಲ್ಲ ನನಗೆ ಇದಕ್ಕೆ ಆನ್ಸರ್ ಮಾಡಿ. ನನಗೆ ನೋಡಿ ನಾನು ಇದು ಜನರ ಹತ್ರ ನಿಮ್ಮ ಹತ್ರ ಮಾತಾಡ್ತಿಲ್ಲ. ಕೊಡ್ತೀನಿ ನಾನು. ನನಗೆ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ನಾನು ಮಾಡ್ತಾ ಉತ್ತರ ಕೊಡ್ತಾ ಇದ್ದೀನಿ ನಾನು. ಹೇಳಿ, ಇದಕ್ಕೆ ಆನ್ಸರ್ ಮಾಡಿ. ನಾನು ಹೇಳಿದೆ, ನಾನು ಪ್ರತಿ ವಿಧಾನಸಭಾ ನೀವು ಅದು ಬಿಟ್ಬಿಡಿ, ಅದೆಲ್ಲ ಡಿಸ್ಕಸ್ ಆಗೋಯ್ತು. ಇವಾಗ ನಿಮ್ಗೆ ದೊಡ್ಡ ಸಭೆ ಸಮಾರಂಭ ಮಾಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದ್ರಿ. ಅದೇ ಬೇಕಾ ನಿಮ್ಗೆ? ಬೇಕು ಅಂತಲ್ಲ, ಬಟ್ ನಿಮ್ಮ ಆಲೋಚನೆ ತಲುಪಬೇಕಲ್ಲ. ನಿಮ್ಗೆ ಆಲೋಚನೆ ತಲುಪಬೇಕಾ? ಅದ್ಭುತ ಆಲೋಚನೆ ಇದೆ. ನನ್ನ ಅದ್ಭುತ ಆಲೋಚನೆ ಅಲ್ವೇ ಅಲ್ಲ. ನನಗೆ ಇಷ್ಟೇ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ನೀವು ಹೇಳ್ತಿರೋದೇ ನನಗೆ ಅರ್ಥ ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾ ಮಾಡಬೇಕು, ಈ ಥರ ಜನರ ಸಂಪರ್ಕ ಮಾಡಬೇಕು. ನಾನು ಕೇಳ್ತಿರೋದು ಒಂದು ಜನಸಂಪರ್ಕ ಮಾಡಬೇಕಾದ್ರೆ ಒಂದು ದೊಡ್ಡ ಸಭೆ ಸಮಾರಂಭ ಮಾಡಬೇಕು ಅಲ್ವಾ? ಅದು ಕರೆಕ್ಟ್ ಅನ್ಸಿದ್ರೆ ಅದು ಮಾಡ್ತಾ ಇದ್ದಾರೆ. ಸಪೋರ್ಟ್ ದೆಮ್, ಪ್ಲೀಸ್ ಡೋಂಟ್ ಲೂಸ್ ಹೋಪ್ಸ್. ಇನ್ನೊಂದು ಸೋಷಿಯಲ್ ಮೀಡಿಯಲ್ಲಿ ಮಾಡಬೇಕು, ಇದೇ ಥರ ಮಾಡಬೇಕಾದ್ರೆ ಆ ಥರ ಮಾಡೋರು ಇದ್ದಾರೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಹೇಳ್ತಿರೋದು, ನೀವು ಮನೇಲಿ ಕೂತ್ಕೊಂಡು ಮಾಡ್ತೀರಾ, ನೀವು ನಾಯಕರಾಗ್ರೆ ಖಂಡಿತ ಅದಕ್ಕೂ ನಾನು ರೆಡಿ, ಬರ್ತೀನಿ ಖಂಡಿತ. ನಾನು ಬಂದು ನೀವು ಎಲೆಕ್ಷನ್ ನಿಂತ್ಕೊತೀರಾ ಅಂದರೆ ನಾನು ನಿಂತ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಡಿ. ನಾನು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಆಮೇಲೆ ಸರ್ ನೀವು ಎಲೆಕ್ಷನ್ ನಿಂತ್ಕೊ ಅಂತ ಹೇಳಿದೆ, ನೀವು ಇದು ಮಾಡಲಿಲ್ಲ ಆಮೇಲೆ ಅಂತ ಹೇಳಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಜನನ ಕೇಳ್ತಿರೋದೇ ನಿಮ್ಮನ್ನು ಕೇಳ್ತಿರೋದು. ನಾನು ಏನು ಮಾಡ್ಬೇಕು? ನಾನು ಎಲೆಕ್ಷನ್ ನಿಂತ್ಕೊತೀನಿ, ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಖಂಡಿತ ಆ ಏರಿಯಾದೆಲ್ಲ ಓಡಾಡ್ಬೇಕು, ಖಂಡಿತ ಓಡಾಡ್ತೀನಿ. ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ, ನಾನು ಕಾರ್ಪೊರೇಟರ್ ನಿಂತ್ಕೊಂಡು ಇಲ್ಲಿ ಓಡಾಡ್ತೀನಿ, ಅಥವಾ MLA ನಿಂತ್ಕೊಂಡ್ರೆ ಎಲ್ಲ ಕ್ಷೇತ್ರದಲ್ಲೂ ಓಡಾಡ್ತೀನಿ. ಒಂದು ಗಾಡಿ ಮಾಡಿಕೊಂಡು, ಒಂದು ಮೈಕ್ ಹಿಡ್ಕೊಂಡು ಎಲ್ಲರ ಹತ್ರ ಹೋಗಿ ನಾನು ಈ ಥರ ಅಂತ ಹೇಳ್ಕೊಂಬರ್ತೀನಿ. ಓಕೆನಾ? ಈಗ ನಾನೊಬ್ಬ, ನೀವೊಬ್ಬರೇ ನಿಂತ್ಕೊಳ್ಳಿ ಸಾಕು ಅಂತೀರಾ, ಅಥವಾ ನಾನು ಒಂದು ಪಕ್ಷದಿಂದ ಎಲ್ಲರೂ ನಿಲ್ಲಿಸ್ಬೇಕಾದ್ರೆ ಎಲ್ಲರ ಪರವಾಗೂ ನಾನು ಪ್ರಚಾರ ಮಾಡಬೇಕು ಅಲ್ವಾ? ಮಾಡಬೇಕೋ ಬೇಡವೋ ಅದನ್ನು ಕರೆಕ್ಟಾಗಿ ಹೇಳಿ. ಬೇಡ ಅಂತ ನೀವೇನಲ್ಲ ನಾನು ಹೇಳ್ತಾ ಇರೋದು. ನೀವು ಮತ್ತೆ ಜನರಲ್ ಆಗಿ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಅಂತ. ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಂತ ನೀವು ಹೇಳ್ತಿರೋದು ನಾನು ಕೇಳ್ತಾ ಇದ್ದೀನಿ. ನನಗೆ ಹೇಳ್ತಾ ಇದ್ದೀನಿ, ಹೇಳ್ತಿರೋದಕ್ಕೆ ಆನ್ಸರ್ ಮಾಡಿ. 224 ಜನ ಸ್ಪರ್ಧೆ ಮಾಡಿದ್ದಾರೆ. ಹೌದು, 224 ಜನ. ನಾನು ಹೇಳ್ತಾ ಇರೋದು, ಈಗ ನೀವು ಸ್ಪರ್ಧೆ ಮಾಡಿರ್ತೀರಿ, ನೀವು 4 ಕಡೆ ಓಡಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಒಂದು ಯಾವುದೋ ಮಧ್ಯಭಾಗದಲ್ಲಿ, ಈಗ ಸೇರ್ಸಂತಲ್ಲ, ಮಧ್ಯ ಕರ್ನಾಟಕ ಭಾಗದ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರ, ಇನ್ನೊಂದೇನೋ. ಅವಾಗ ನೀವು ನಾನು ಹೇಳ್ತಾ ಇರೋದು ಏನಂದ್ರೆ, ಈ ನಿಮ್ದು ಪ್ರಜಾಕೀಯ ಆಕ್ಟಿವ್ ಆಗಿದೆ ಅನ್ನೋ ಜನರಿಗೆ ಗೊತ್ತಾಗುತ್ತೆ. ನಾನು ಅದೇ ಹೇಳ್ತೀನಿ. ಅದು ಆಗದೇ ಇದ್ರೆ ಸರ್, ಈಗ ನಿಮ್ದು ಹೆಂಗ್ ತಲುಪೋದು? ಒಂದು ಸಭೆ ಮಾಡಬೇಕು. ಅಲ್ಲ, ನೀವು ಹೇಳ್ತಿದ್ರಿ ನನ್ನ ಆಲೋಚನೆ ಲೇಟ್ ಆದ್ರೊಡ್ಡಿಲ್ಲ ಜನರ ತಲುಪಲಿ ಅಂತ. ಇನ್ನು ನಿಮ್ 100 ವರ್ಷ ಬೇಕು ಅಂದ್ರೆ ಅಷ್ಟೊತ್ತಿಗೆ ನಿಮ್ಮ ಆಲೋಚನೆ ಜನರ ತಲೆಗೆ ಹೋಗದ ಲೆವೆಲ್ಗೆ ನಾವು ಬ್ಲಾಕ್ ಆಗಿರ್ತೀವಿ. ನಾವು ಈಗಲೇ ಆ ಲೆವೆಲ್ಗೆ ಬಂದಿದ್ದೀವಿ. ನಿಮಗೆ ಸ್ವಲ್ಪ ಟೈಮ್ ಹಿಂದೆ ಫ್ರೀ ಬಿಸಿ ಈ ಲೆವೆಲ್ಗೆ ಇರಲಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಶುರುವಾಯಿತು, ಆಮೇಲೆ ತೆಲಂಗಾಣ ಹೋಯ್ತು, ಆಮೇಲೆ ಈಗ ಪ್ರತಿ ರಾಜ್ಯಗಳಿಗೆ ತಲುಪ್ತಾ ಇದೆ. ಈಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ನೀವಿನ್ನು 10 ವರ್ಷ ಬಿಟ್ಟು ನಾನು ಪ್ರಜಾಕೀಯ ತಾಡ್ಸ ತಲುಪಿಸ್ತೀನಿ ಅಂತ ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಜನ ಹೆಂಗಾಗ್ಬಿಟ್ಟಿರ್ತಾರೆ ಅಂದ್ರೆ, ನೀವು ಉಚಿತವಾಗಿ ಏನಾದರೂ ಕೊಡ್ತೀಯಾ ಆಗ ಮಾತ್ರ ನಿನ್ಗೆ ಓಟ್ ಹಾಕ್ತೀನಿ, ನಿನ್ನ ಆಲೋಚನೆ ಯಾರಿಗೆ ಬೇಕು ಸೈಡಿಗೆ ಹೋಗೋ ಅಂದ್ಬಿಡ್ತಾರೆ. ನಾನು ಹೇಳ್ತಾರೆ ಈಗಲಿಂದನೇ ಒಂದು ಇಂಜೆಕ್ಷನ್ ಕೊಡೋಕೆ ಪ್ರಯತ್ನ ಆಗಬೇಕಲ್ಲ ಅಂತ. ಅಲ್ಲ, ಈ ಇಂಜೆಕ್ಷನ್ ನೀವು ಹೇಳ್ತಿರೋದು ಒಂದು ದೊಡ್ಡ ಸಭೆ ಮಾಡಿ, ಇಲ್ಲ ಎಲ್ಲ ಕಡೆನೂ ಹೋಗಿ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ. ಯಾವ್ದು ಬೆಟ್ರು ನಿಮ್ಮನ್ನು ಕೇಳ್ತೇನೆ. 224 ಕ್ಷೇತ್ರಕ್ಕೂ ನಾನು ಹೋಗ್ಬೇಕಾ, ಅಥವಾ ಎಲ್ಲರನ್ನೂ ಒಂದೇ ಕಡೆ 224 ಹೋಗೋದು ಬೆಸ್ಟ್. 224 ನೀವು ಮತ್ತೆ ಸಭೆ ಸಮಾರಂಭ ಮಾಡ್ತೀರಿ ಅಂದ್ರೆ ಅದು ನಿಮ್ಮ ಆಲೋಚನೆ ಬಿಟ್ಟು ಹೊರಗಡೆ ಹೋದಂಗೆ ಆಗುತ್ತೆ. ಅಲ್ಲ, ಪ್ರೊಸೀಜರ್ ನಮ್ಗೇನೋ ಮನ್ಸಲ್ಲಿ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನನ್ನ ಪ್ರಾಮಾಣಿಕ ಸಭೆ ಮಾಡಿದ್ರೆ ಒಂದು ಒಳ್ಳೇದು ಅನ್ಸುತ್ತೆ ನನ್ನ ಮನಸ್ಸಲ್ಲಿ. ಬಟ್ ಮಾಡೋಣ, ನಿಮ್ಮ ಯೋಚನೆಗೆ ಬರೋಣ. ನನ್ನ ಯೋಚನೆ ಬಿಟ್ಬಿಡಿ, ನಿಮ್ಮ ಯೋಚನೆಗೆ ಬರೋಣ. ಸಭೆ ಮಾಡ್ರೆ ಒಳ್ಳೇದಲ್ವಾ? ಒಳ್ಳೇದು. ಸಭೆ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರು, ಒಂದು ದೊಡ್ಡ ಸ್ಟೇಜು ಗೀಜು ಹಾಕಿ ಜನನೆಲ್ಲ ಕರೆದು ಒಂದು ದೊಡ್ಡ ಇದು ಮಾಡ್ಬೇಕಲ್ವಾ? ಫ್ರೀ ಆಗುತ್ತಾ ಹೇಳಿ, ನಾನು ಕರೆಕ್ಟಾಗಿ ಹೇಳ್ಬಿಡಿ. ಆಗಲ್ಲ. ಆ ದುಡ್ಡು ನಾನು ತಗೊಬೇಕಾ, ನಾನೇ ಖರ್ಚು ಮಾಡ್ಬೇಕಾ? ನೀವು ಖರ್ಚು ಮಾಡ್ಬೇಕು. ನಾನು ಖರ್ಚು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದೇ ತರ ಒಂದು 4 ಸಭೆ ಮಾಡಿ ಅಂತಿದ್ದಾರೆ. ಒಂದೊಂದು 3-4 ಕೋಟಿ ಖರ್ಚು ಮಾಡಿ ಒಂದು 10 ಸಭೆ ಮಾಡಿ ಅಲ್ವಾ? ಅದು ಮಾಡ್ಬೇಕು. ನಾನು ಅಲ್ಲಿವರೆಗೂ ತಲುಪಲ್ಲ, ಅಲ್ಲಿವರೆಗೂ ನೀವು ಜನರಿಗೆ ರೋಡ್ಗಳಿದಿಲ್ಲ ಅಂತ ನಮ್ಮ ಆಲೋಚನೆ. ನಿಮ್ ಥಾಟ್ಸ್ಗೆ ಅದು ಹೊಂದಿಕೆ ಆಗಲ್ಲ. ಬಟ್ ನಾನು ಹೇಳ್ತಾ ಹಂಗಲ್ಲ, ನನ್ನ ಥಾಟ್ಸ್ ಬಿಟ್ಬಿಡಿ ಗುರುವೆ. ನಾನು ನೋಬಡಿ ಇವಾಗ ನಾನು ಉಪೇಂದ್ರನ್ ತರ ಮಾತಾಡ್ತಾನೆ ಇಲ್ಲ. ಐ ಆಮ್ ಜಸ್ಟ್ ಎನ್ಕ್ವೈರಿಂಗ್. ನಾನು ನಿಮ್ಮ ಹತ್ರ ಕೇಳ್ಕೊಂತ ಇದೀನಿ, ಇದೇ ತಲುಪುತ್ತೆ ಅಂದ್ರೆ ಐ ಹ್ಯಾವ್ ಟು ಥಿಂಕ್ ಸಮಥಿಂಗ್. ಆಕ್ಚುಲಿ ಹೌದು, ನಮ್ಮ ಪ್ರಕಾರ ತಲುಪುತ್ತೆ. ಅದು ಅಲ್ಲ, ಅದು ತಲುಪುತ್ತೆ. ಅದೇ ಬೇಕಾಗಿರೋದು. ಅಂದ್ರೆ ನಾನು ರಿಲೆವೆಂಟ್ ಅಲ್ಲ ಈ ಟೈಮ್ಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ? ತಪ್ಪೇನಿಲ್ಲ, ನನಗೇನು ಅದ್ರ ಬಗ್ಗೆ ಬೇಜಾರು ಇಲ್ಲ. ನೀವು ರಿಲೆವೆಂಟ್ ಅಲ್ಲರಿ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರೆ ನೀವು ಮಾತಾಡೋದೇ ಬೇಕಾಗಿರಲಿಲ್ಲ. ನೀವು ಅದು ರಿಲೆವೆಂಟ್ ಅಂದರೆ, ಅದು ಈಗ ಜನಕ್ಕೆ ಬೇಕು ಅಂದರೆ ಅದನ್ನೇ ಮಾಡಬೇಕು ಅಂದರೆ ಖಂಡಿತ ಪ್ರೊಸೆಷನ್ ಮಾಡಿ, ದೊಡ್ಡದಾಗಿ ಮಾಡಿ, 10 ಕೋಟಿ ಖರ್ಚು ಮಾಡಿ. ಅಂದರೆ ನೀವು ಹೇಳ್ತಿರೋದು 10 ಕೋಟಿ ತಂದು ಮನೆಯಿಂದ ಹಾಕಿ, ನೀವು ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಓಕೆ, ನೀವು ಹೇಳ್ಬೋದು ತನ್ರಿ ಎಲ್ಲರೂ ಯಾರು ಕೊಡ್ತಾರೆ ಅಂತ. ಅದನ್ನು ತಂದು ಹಾಕ್ಸ್ಬಿಟ್ಟು ಕೊಡೋನು ಸುಮ್ಮನೆ ಫ್ರೀ ಕೊಡಲ್ಲ. ಓಕೆ, ತಂದು ಹಾಕ್ಸಿ ಮಾಡಿ ಜನದ ಮಧ್ಯದಲ್ಲಿ ಇದ್ದೀನಿ ನಾನು ಅಂತ ಪ್ರೂವ್ ಮಾಡಿದ್ರೆ ನಿಮ್ಮನ್ನ ನನ್ನನ್ನು ಗೆಲ್ಲಿಸ್ಬೋದು. ನಾನು ಹೇಳ್ತಾರೆ ಸರ್, ಈಗ ನೀವು ಮತ್ತೆ ನೀವು ಸಭೆ ವಿಪರೀತ ಸಭೆಗಳ ಬಗ್ಗೆ ಹೇಳ್ತಾನೆ ಅದನ್ನ ಹೇಳ್ತಿರೋದಲ್ಲ.
ನಾನು ಏನೋ ಒಂದು ಆಕ್ಟಿವ್ ಆಗಿದ್ದೀರಿ ಅಂತ ಒಂದು 4 ಜನ ಗೊತ್ತಾಗೋ ರೀತಿಲಿ ಯಾವ್ದೋ ಒಂದು ಸಭೆ, ಅದೇ ಗುರು ಆಕ್ಟಿವ್ ಎಲ್ಲೋ ಒಂದು ಸಭೆ, ಎಲ್ಲೋ ಒಂದು ಸಭೆ. ಇಲ್ಲ ಗುರು, ನಾನು ಅದಕ್ಕೆ ಏನ್ ಆಕ್ಟಿವ್ ಆಗಿರೋದು ಇನ್ಮೇಲೆ ತೋರಿಸ್ಬೇಕು ಅಲ್ಲ, ನಿಮ್ಗೆ. ನೀವು ಅದಕ್ಕೊಂದು ತ್ಯಾಗ ಮಾಡ್ಲೇಬೇಕು, ಒಂದು ಸಭೆಗೆ ನೀವು ತ್ಯಾಗ ಇಲ್ಲ ಮಾಡ್ಲೇಬೇಕು. ಗುರು, ಸಭೆ ಬೇಡ ಬಿಡಿ, ನೀವ್ ಹೇಳ್ದಂಗೆ ನಾನು ಆಕ್ಟಿವ್ ಆಗಿರ್ಬೇಕಾದಷ್ಟೇ ಹೌದು, ನಿಮ್ಗಲ್ವಾ. ಅಷ್ಟೇ ಹೇಳ್ತಿರೋದು. ಸೋಷಿಯಲ್ ಮೀಡಿಯಲ್ಲಿ ಡೈಲಿ ಯಾರಿಗೋ ಹೌದು. ಫೋನ್ ಮಾತಾಡಬೇಕು, ಹೌದು. ಒಂದು ವಿಡಿಯೋ ಡೈಲಿ ಮಾಡ್ಬೇಕು, ಒಂದು ಓಕೆ ಬೋರ್ ಆಗೋರ್ಗು ಮಾಡ್ಬೇಕಾ ಅಂತ ಕೇಳ್ಬೇಡಿ. ಆಮೇಲೆ ಮಾಡ್ಬೇಕು, ಒಂದು ರೋಡಲ್ಲೆಲ್ಲ ಓಡಾಡ್ಕೊಂಡ್ ಬರ್ಬೇಕು, ಒಂದಷ್ಟು ಜನಕ್ಕೆ ಹೋಗ್ಬಿಟ್ಟು ಮೀಟ್ ಮಾಡಿ ಬರ್ಬೇಕು, ನಾನು ತಲುಪಿಸ್ಬಿಟ್ಟು ಬರ್ಬೇಕು. ಒಂದೊಂದ್ ದರಿ ಒಂದೊಂದು ಹಳ್ಳಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ಬೇಕು. ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ, ಒಂದು ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಹೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ. ಸೊ ಇಲ್ಲ, ನಾನು ಆಕ್ಟಿವ್ ಆಗಿರೋ ತೋರಿಸ್ಕೊಬೇಕು ಅಂದ್ರೆ ಒಂದು ಲೈವ್ ಮಾಡ್ಕೊಂಡು ಇನ್ಮೇಲೆ ಒಂದಷ್ಟು ಹಳ್ಳಿಗೆ ಓಡಾಡ್ತೀನಿ. ಓಕೆನಾ, ಮಾಡಿದ್ರೆ ಓಕೆನಾ ಅಂತ ನಾ ಕೇಳ್ತೀನಿ. ನನ್ನ ಪ್ರಕಾರ ಓಕೆ ಅನ್ನೋದು, ಅದನ್ನು ಮಾಡಿಲ್ಲ ಅಂದ್ರೆ ಇನ್ನು ಹೆಂಗೆ ತಲುಪೋದು ನಮ್ಮ ಪ್ರಶ್ನೆ. ಇಲ್ಲ ಖಂಡಿತ ನೀವ್ ಹೇಳ್ತಿದ್ದೀರಾ, 4 ಜನ ಹೇಳಿದ್ರಲ್ಲ, ನಾನು ಅದನ್ನೇ ಬಯಸ್ತಿರೋದ. 4 ಜನ ಮನಸ್ಸು ಮಾಡಿಬಿಟ್ರೆ ನೀವ್ ಹೇಳಿದ್ದು ನಾನು ತಲುಪಿಸ್ತೀನಿ ಅಂದ್ರೆ ಇಷ್ಟೆಲ್ಲ ಬೇಕೇ ಆಗಿಲ್ಲ, ಆಟೋಮೆಟಿಕ್ ಅವರೇ ಎತ್ಕೊಂಡು ಹೊರಟಾಗ್ತಾರೆ. ಏನು ಹೇಳಿ, ನಾವಿಷ್ಟು ಒದ್ದಾಡ್ತಿದ್ದೀವಿ ಗೊತ್ತಾ ತಲುಪ್ಸೋಕ್ಕೋಸ್ಕರ. ಆ ವ್ಯಕ್ತಿಗೆ ಅನ್ನಿಸ್ಬಿಟ್ರೆ ಅವ್ನ ಮನೆಗೆ ಹೋಗಿ ಹಿಂಗ್ ಮಾಡ್ಬೇಕ್ರಿ ನಾವು, ಒಂದು 4 ಜನ ಚೇಂಜ್ ಮಾಡ್ತಾನೆ. ನಾನು ಹೇಳ್ತಿರೋದು ಅದು ಮೋಸ್ಟ್ ಈಸಿಯೆಸ್ಟ್ ಕೆಲಸ. ನಾನು ಹೇಳ್ತಿರೋದು, ನೀನು ರೋಡಲ್ಲಿ ಹೋಗಿನೂ ತಲುಪಿಸ್ಬೇಡಪ್ಪ, ನಿನ್ನ ಮನೆಯವ್ರಿಗೆ ಹೇಳು, ನಿನ್ನ ಫ್ರೆಂಡ್ಸ್ಗೆ ಹೇಳು. ಇಷ್ಟು ಹೇಳೋದು ಕಷ್ಟನಾ? ನಾನು ಹೇಳಿ ನೋಡೋಣ, ಇದು ಕರೆಕ್ಟ್ ಅನ್ಸಿದ್ರೆ. ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಸರ್, ಆದರೆ ಅನ್ನೋದು ಬಿಟ್ಬಿಟ್ರೆ, ನೀವು ಹೇಳ್ತಿರೋದೆಲ್ಲ ಕರೆಕ್ಟು ಅಥವಾ ನನಗನ್ಸಿರೋದು ಅದು ಕರೆಕ್ಟ್ ಅನ್ಸಿದ್ರೆ, ನನ್ನ ಫ್ಯಾಮಿಲಿಗೆ ನನ್ನ 4 ಜನ ಫ್ರೆಂಡ್ಸ್ ಇರಲ್ಲ ಗುರು, ಒಬ್ಬನಿಗೆ 4 ಜನ ಇರಲ್ವಾ? ಆ 4 ಜನಕ್ಕೆ ಹೇಳ್ಬೋದಲ್ವಾ? ನಾನು ಅಷ್ಟೇ ಕೇಳ್ತಿರೋದು, ಹೇಳ್ಬೋದಲ್ವಾ? ಅದಕ್ಕೆ ನೀವು ಪ್ರತಿನಿತ್ಯ ರಿಕ್ವೆಸ್ಟ್ ಮಾಡಬೇಕಾ? ದಯವಿಟ್ಟು ಹೇಳಿ, 4 ಜನಕ್ಕೆ ಹೇಳಿ ಅಂತ. ನೋಡಿ, ದೇರ್ ಈಸ್ ಓನ್ಲಿ 2 ದಾರಿ ಇಲ್ಲಿರೋದು. ಒಂದು ಈ ದಾರಿ, ರಾಜಕೀಯ. ನಾನು ಹಾಕ್ತೀನಿ, ಕೆಲಸ ಮಾಡು, ರಿಪೋರ್ಟ್ ಕೊಡು, ನಾನು ಹಿಂಗೆ ಮಾಡ್ತೀನಿ, ಪೋಸ್ಟರ್ ಹಾಕ್ತೀನಿ, ಇದಾಗ್ತೀನಿ, ಪಬ್ಲಿಸಿಟಿ ಮಾಡ್ತೀನಿ, ಅದನ್ನ ಇನ್ನೊಂದು ಕಡೆ ತೋರಿಸ್ತೀನಿ, ಓ ಅಂತ ವೇಬ್ ಎಬ್ಬಿಸ್ತೀನಿ. ಒಂದು ಅದು ನಿಮಗೆ ಭಾಳ ಬೇಗ ತಲುಪುತ್ತೆ. ಯಾಕಂದರೆ ಜನರ ಮಧ್ಯ ಇದ್ದಾನೆ, ಏನೆಲ್ಲ ತಲುಪ್ತಾ ಇದ್ದಾನೆ ಉಪೇಂದ್ರ. ನೀವೇ ಒಂದು ಸ್ಟಾರ್ಟ್ ಮಾಡ್ತೀರಾ, ಉಪೇಂದ್ರ ಅವ್ರ ಕ್ರೇಜ್ ಹೆಂಗಿದೆ ಅಂದರೆ, ಬಂಧುಗಳೇ ಹೇಗಿದೆ ಅಂದರೆ ಜನ ಈ ಸಾಗರ ಸೇರಿತ್ತು ಅಂತ ಸ್ಟಾರ್ಟ್ ಮಾಡ್ತೀರಾ, ಖುಷಿ. ಇವಾಗ ನಾನು ಇನ್ನೆಲ್ಲೋ ಮಾಡ್ತೀನಿ ಅಂದ್ಕೊಳ್ಳಿ, ಜನಗಳಿಗೆ ಇದೇ ಥರ 4 ಜನ ಕಡಿತೀನಿ. ಉಪೇಂದ್ರ ಅವ್ರು ಮಾಡ್ತಿದ್ದಾರೆ, ಪಾಪ ಆ್ಯಕ್ಟಿವ್ ಆಗಿಲ್ಲ ಅವರು, ಯಾಕಂದರೆ ಅವರು ಜನರ ಮಧ್ಯ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಇದು 2 ದಾರಿ ಇರೋದು. ಒಂದು ಆ ದಾರಿಗೆ ಹೋಗ್ಬೇಕು, ಈ ದಾರಿಗೆ ಮಧ್ಯದಲ್ಲಿ ಒಂದು ದಾರಿ ಇಲ್ಲ. ಇದಕ್ಕೆ ಒಂದು ರಿಕ್ವೆಸ್ಟ್ ಮಾಡೋದು, ನೀವು ನೋಡಿರಿ, ನಮ್ಮದು ಎಲ್ಲ ದೇಶ ರೀ, ನಂದೊಬ್ಬಂದೇ ಅಲ್ಲ ಇದು, ನಿಮ್ಮದು ದೇಶನೇ, ನಿಮ್ಮ ಮಕ್ಕಳ ಫ್ಯೂಚರ್ ಇದು. ನಾಳೆ ನಿಮ್ಮ ಮಕ್ಳಿಗೆ ಒಂದು ಫ್ರೀ ಎಜುಕೇಷನು, ಒಂದು ಒಳ್ಳೆ ರಸ್ತೆಗಳು, ಒಂದು ಒಳ್ಳೆ ಸೌಕರ್ಯ ಎಲ್ಲ ಸಿಕ್ಕರೆ ಸಂತೋಷ ಅಲ್ಲ ಗುರುವೆ? ಬೇಡವಾ ಹೇಳಿ ಗುರುವೆ? ನನಗೆ ಅದೊಂದು ಎಲ್ಲಾನು ಕೇಳ್ಕೊಂತೀನಿ, ಬೇಡವಾ? ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ಅಲ್ಲ, ಹೇಳ್ಬಿಡಿ ಬೇಡ ಅಂತ. ಈ ಆಸೆ ಇದೆ. 2 ಒಂದು ಹೇಳಿ, ನನಗೊಂದು ಒಳ್ಳೆ ದೇಶ ಬೇಕು, ನನ್ನ ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಬೇಕು, ನನಗೊಂದು ಒಳ್ಳೆ ಸಮಾಜ ಬೇಕು ಅಂತ ಇಲ್ವಾ ನಿಮಗೆ? ಇದ್ರೆ ಮಾಡಿ, ಒಂದು 4 ಜನಕ್ಕೆ ಹೇಳಿ. ಹೇಳಕ್ಕಾಗಲ್ವಾ? ಅದಕ್ಕೆ ಬಂದಿರೋದು ಇವತ್ತು. ಗುಡ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.